ಗೋಪಾಲ್ ಅವ್ರಿಗೆ ನಮಸ್ಕಾರ. ಸರ್ ನಮಸ್ತೆ ಸರ್. ಎಷ್ಟು ವಯಸ್ಸು ಗೋಪಾಲ್ ಅವರೇ? ಸರ್ ನನಗೆ ಈಗ 48 ಸರ್. ಏನು ವಿದ್ಯಾಭ್ಯಾಸ? ಸರ್ ನಂದು PUC ಮತ್ತು ಜೊತೆಗೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಜೊತೆಗೆ ವ್ಯವಸಾಯ ಮಾಡ್ತಾಯಿದ್ದೀನಿ ಸರ್. ಜಮೀನು ಎಷ್ಟಿದೆ? ಸರ್ ಜಮೀನು ಒಂದು 3 ಎಕರೆ ಇದೆ ಸರ್ ನಮ್ಮದು. ಹಾಂ. ನಿಮ್ಮ ತಂದೆ ತಾಯಿ ರೈತರ ಅಥವಾ ಬೇರೆ? ನಮ್ಮ ತಂದೆ ತಾಯಿ ರೈತರು ಸರ್ ಅವರು. ಹಾಂ. ಏನು ಬೆಳೆ ಬೆಳೀತಾ ಇದ್ರು? ಅವ್ರಿಗೆ ಎಷ್ಟು ಜಮೀನಿತ್ತು? ಸರ್ ನಮ್ಮ ತಂದೆ ಜಮೀನೇ ನಮಗೂ ಇರೋದು 3.5 ಎಕರೆ ಬರುತ್ತೆ. ನಮ್ಮ ತಂದೆ ವ್ಯವಸಾಯ ಕಬ್ಬು ಮತ್ತು ಭತ್ತ, ಅದ್ರ ಜೊತೆಗೆ ಸ್ವಲ್ಪ ತರಕಾರಿನೂ ಬೆಳೀತಿದ್ರು ಸರ್. ಅವ್ರ ಜೊತೆಲಿ ನಾನು ಹೆಲ್ಪ್ ಮಾಡ್ತಾ ಬೆಳೀತಾ ಬಂದೆ ಸರ್ ನಾನು. ಅದೇನು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಸರ್ ಸ್ವಲ್ಪ ಮೆಡಿಕಲ್ ಬಗ್ಗೆ ಸ್ವಲ್ಪ ತುಂಬ ಆಸಕ್ತಿ ಇತ್ತು, ಹಂಗಾಗಿ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸು ನನಗೆ ಅವಕಾಶ ಸಿಕ್ತು. ಹಾಗಾಗಿ ಅದನ್ನು ಸ್ಟಡಿ ಮಾಡಿ ಒಂದಷ್ಟನ್ನು ವರ್ಕ್ ಮಾಡ್ತಾಯಿದ್ದೀನಿ ಸರ್ ಅದರಲ್ಲೇ. ಹೌದಾ? ಅಂದರೆ ನಿಮ್ಮದೇ ಆದಂತಹ ಒಂದು ಲ್ಯಾಬ್ ಹಾಕ್ಕೊಂಡಿದ್ದೀರಾ ಅಥವಾ ಬೇರೆ ಲ್ಯಾಬಲ್ಲಿ ಕೆಲಸ ಮಾಡ್ತೀವಿ? ನಮ್ಮದೇ ಆದಂಥ ಲ್ಯಾಬ್ ಹಾಕ್ಕೊಂಡಿದ್ದೀನಿ ಸರ್. ಹೌದಾ? ಅದ್ರ ಜೊತೆಗೆ ವ್ಯವಸಾಯನೂ ವ್ಯವಸಾಯ ಸರ್. ಏನೂ ತೊಂದರೆ ಆಗ್ತಿಲ್ವಾ? ತೊಂದರೆ ಏನಾಗ್ತಿಲ್ಲ ಸರ್, ಅದನ್ನ ನೋಡ್ಕೊಳ್ಳೋಕೆ ಹುಡುಗರಿದ್ದಾರೆ. ನಾನು ವ್ಯವಸಾಯ ಮತ್ತು ಇದೆರಡು. ಹೇಗನ್ಸುತ್ತೆ ವ್ಯವಸಾಯ? ಸರ್ ತುಂಬ ಚೆನ್ನಾಗಿದೆ ಸರ್ ವ್ಯವಸಾಯ. ಬಟ್ ನಾವು ವ್ಯವಸಾಯನ ನಂಬಬೇಕು ಸರ್ ಅಷ್ಟೇ. ವ್ಯವಸಾಯದಲ್ಲಿ ತುಂಬಾ ಅಚೀವ್ಮೆಂಟ್ ಮಾಡ್ಬೋದು ನಾವು. ನನ್ನ ಪ್ರಕಾರ ನಾನು ಈಗ ಜಾಬ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಹೋಲಿಸ್ಕೊಂಡ್ರೆ ವ್ಯವಸಾಯ ತುಂಬ ಬೆಸ್ಟ್ ಸರ್. ವ್ಯವಸಾಯದಲ್ಲಿ ಅಂದರೆ ಲಿಮಿಟ್ ಇಲ್ಲ, ಏನು ಬೇಕಾದರೂ ಮಾಡ್ಬೋದು. ನೀವೇನೇನು ಮಾಡಿದಿರಿ ಹೇಳಿ ಗೋಪಾಲ್ ಅವರೇ? ಸರ್ ನಾನು ಕಬ್ಬು ಬೆಳಿತಿದ್ವಿ ಮತ್ತು ಭತ್ತ, ನಮ್ಮ ತಂದೆ ಹೇಳ್ಕೊಟ್ಟಿದ್ದೆ ಅದು. ಅದ್ರ ಜೊತೆಗೆ ಒಂದಷ್ಟು ಸಣ್ಣದು ಒಂದು 10 ಕುಂಟೆ 5 ಕುಂಟೆಗೆ ತರಕಾರಿ ಬೆಳ್ಕೊಂಡು ಮಾರ್ಕೆಟಲ್ಲಿ ಮಾರಾಟ ಮಾಡ್ತಿದ್ವಿ. ಅದನ್ನು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಈಗ ನಮ್ಮದು ಕಂಪ್ನಿ ಎಲ್ಲ ಮಾಡಿಕೊಂಡು ಈ ಕಂಪ್ನಿ ಜೊತೆಲೆ ಒಡನಾಟನ ಇಟ್ಕೊಂಡಿದ್ದೀನಿ ಸರ್. ಅಲ್ಲ, ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂದ್ರಲ್ಲ? ಹಾಂ ಸರ್. ಹಾಂ, ಅಂದರೆ ಅದು ಬೇರೆಯವ್ರು ಮಾಡಿದ್ದನ್ನು ನೋಡಿ ಹೇಳ್ತಿದ್ದೀರೋ ಅಥವಾ ನೀವೇ ಮಾಡಿದ್ದೀರೋ ಅಂತ ಕೇಳಿದೆ. ಬೇರೆಯವ್ರು ಮಾಡಿರೋದು ನೋಡಿ ಹೇಳಿದ್ದೀನಿ ಸರ್. ನಾನಂತಂದರೆ ಸಮಯ ಕೊಡೋಕ್ಕಾಗ್ತಿಲ್ಲ ಜಾಸ್ತಿ ನಾನು ವ್ಯವಸಾಯಕ್ಕೆ. ಹಂಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು. ಈಗ ನನ್ನ ಜಮೀನು ಇದೆಯಲ್ಲ, ನನ್ನ ಜಮೀನು ವ್ಯವಸಾಯ ಮಾಡಿಕೊಂಡು ಅದರಲ್ಲಿ ಏನು ತೊಗೋಬೇಕು ಅದನ್ನು ತೊಗೋತಿದ್ದೀನಿ ಸರ್. ಅದು ವ್ಯವಸಾಯದಲ್ಲಿ ಸಾಧನೆ ಮಾಡಿರೋದನ್ನ ಏನನ್ನು ನೋಡಿದಿರ ತಾವು? ಸರ್ ವ್ಯವಸಾಯದಲ್ಲಿ ಸಾಧನೆ ಮಾಡಿರೋ ತುಂಬ ಜನ ಸಾಧನೆ ಮಾಡಿದ್ದಾರೆ. ನಾನೀಗ ಲಾಸ್ಟ್ ಟೈಮು ದಾವಣಗೆರೆಗೆ ಹೋಗಿದ್ವಿ. ಅಲ್ಲಿ ಒಬ್ಬರು ಇದು KEBಲಿ ವರ್ಕ್ ಮಾಡ್ತಾರೆ, ಇಂಜಿನಿಯರು. ಅವರು ಜಾಬು ಮಾಡ್ತಿದ್ದಾರೆ, ಜೊತೆಗೆ ಅವ್ರ ಮನೆಯಲ್ಲಿ ಒಂದು 10 ಎಕರೆ ಫ್ಲ್ಯಾಟ್ ಮಾಡ್ಕೊಂಡು ರೋಡ್ ಸೈಡಲ್ಲೇ ಹಸುಗಳು ಸಾಕಿದ್ದಾರೆ. ಮತ್ತು ಇದು ಏನು ಬಾಳೆ ಹಾಕಿದ್ದಾರೆ, ಎಲ್ಲ ಥರದ್ದು ಹಣ್ಣುಗಳ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ. ಅದನ್ನು ಬೆಂಗಳೂರಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಗಾಣನೂ ಕೂಡ ಮಾಡಿದ್ದಾರೆ, ಬೆಲ್ಲ ಜಾಗರಿನ ತಯಾರು ಮಾಡೋವಂಥದ್ದು. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ, ಅದರಲ್ಲೇ ಅವರು ನೆಮ್ಮದಿ ಕಾಣ್ತಿದ್ದಾರೆ. ಆರ್ಗ್ಯಾನಿಕ್ಕು, ಪೂರ್ತಿ ಆರ್ಗ್ಯಾನಿಕ್ಕಲ್ಲೇ ಬರ್ತಿದ್ದಾರೆ ಸರ್ ಅವರು. ತುಂಬ ಇಷ್ಟ ಆಯಿತು ಸರ್ ನೋಡಿ. ಅವ್ರನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಮಾಡಿದ್ಮೇಲೆ ನಾವು ಇನ್ಮೇಲೆ ಆ ಥರ ಮಾಡಬೇಕು ಅಂತ ಅನಿಸುತ್ತು. ಅವ್ರು ಬೇರೆ ಕಡೆ ಕೆಲಸದಲ್ಲಿ ಇದ್ದಿದ್ದರಿಂದ ಈ ಎಲ್ಲ ಸಾಧನೆ ಆಯಿತು ಅಂತ ತಮ್ಗೆ ಅನ್ಸಲ್ವಾ? ಹೌದು, ಹಂಗನಿಸ್ತು ನನಗೆ. ಅದ್ರ ಜೊತೆಗೆ ಜಾಬಲ್ಲಿ ಇಲ್ಲದೇ ಇದ್ರೂ ಅದನ್ನು ಮಾಡ್ಬೋದಲ್ವ ಸರ್, ಅದ್ರ ಮೇಲೆ ಡಿಪೆಂಡ್ ಆಗ್ಬೋದಲ್ವಾ? ಅಲ್ಲ, ಅದನ್ನು ತಾವೇ ಹೇಳಬೇಕು. ಮಾಡ್ಬೋದು. ವ್ಯವಸಾಯನೇ ನೆಚ್ಕೊಂಡು ಸಾಧನೆ ಮಾಡಿರೋವಂಥವ್ರು ಬೇರೆ ಏನು ಉದ್ಯೋಗ ಮಾಡದೆ ಬರೀ ವ್ಯವಸಾಯದಲ್ಲೇ ಸಾಧನೆ ಮಾಡಿರೋ ನೋಡಿಲ್ವ ತಾವು? ಇದ್ದಾರೆ ಸರ್, ನೋಡಿದ್ದೀನಿ ಸರ್. ಇಲ್ಲೇ ನಮ್ಮ ಮಂಡ್ಯದಲ್ಲೇ ತುಂಬ ಜನ ಇದ್ದಾರೆ ಸರ್. ಕೊಪ್ಪದಲ್ಲಿ ಒಬ್ಬರು ಇದ್ದಾರೆ, ಅವರು ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟೇ ಮಾಡ್ಕೊಂಡಿದ್ದಾರೆ. ಅವರೊಬ್ಬರು ನೋಡಿದ್ದೀನಿ. ಅಲ್ಲಿಂದ ಬಂದರೆ ನಮ್ಮ ಗೌಡ್ಗೆರಲ್ಲಿ ಒಬ್ಬರು ಇದ್ದಾರೆ, ರಂಗಸೆಟ್ರು ಅಂತ, ಚೆನ್ನಾಗಿ ಮಾಡಿದ್ದಾರೆ ಅವ್ರನ್ನು. ಅವ್ರನ್ನೆಲ್ಲ ನೋಡಿ ನಾವು ಆ ಥರ ನಮ್ಮ ಕಂಪ್ನಿನೂ ಅವ್ರನ್ನೆಲ್ಲ ಜೊತೆಗೂಡಿಸ್ಕೊಂಡು ಒಂದಷ್ಟು ಪ್ರಾಡಕ್ಟ್ಗಳನ್ನ ಮಾಡಬೇಕು ಅನ್ನೋದು ನಮ್ಮ ಆಸೆ ಸರ್. ಏನು ನಮ್ಮ ಕಂಪ್ನಿ ಅಂತಿದ್ರಲ್ಲ, ಏನು ಮಾಡಿದ್ದೀರಿ ಸರ್? ನಮ್ಮ ಕಂಪ್ನಿ ಅಂತ ಅಂದರೆ ನನಗೆ ಒಂದು ಖುಷಿ ಏನಪ್ಪ ಅಂದರೆ, ನಮ್ಮ ಕಂಪ್ನಿ ಬಗ್ಗೆ ಮಾತಾಡೋದಕ್ಕೆ ಸರ್, ನಾವು ಈಗ ಷೇರ್ದಾರೆಲ್ಲ ಇದ್ದೀವಿ, 1,000 ಜನ ಷೇರ್ದಾರ್ ಇಟ್ಕೊಂಡು ಕಂಪ್ನಿನ ಕಟ್ಟಿದ್ದೀವಿ. ಅಲ್ಲಿಂದ ಬಂದರೆ ನಾವು ಫಸ್ಟೆಲ್ಲ ಏನು ಮಾಡ್ತೀವಿ, ಕಂಪ್ನಿ ಕಟ್ಟೋಕ್ಕೆ ಮೊದಲೇ ನಾವು ಸಪ್ರೇಟಾಗೆ ರೈತರು, ಒಬ್ಬೊಬ್ಬರು ರೈತರು ಏನು ಮಾಡ್ತಿದ್ವಿ, ನಾವು ಬೆಳಿತಿದ್ವಿ, ಮಾರ್ಕೆಟಿಗೆ ಹಾಕ್ತಿದ್ವಿ. ಅವನು ಯಾರೋ ಒಬ್ಬ ಮಧ್ಯ ಬಂದು ದಳ್ಳಾಳಿ ಬಂದು ಅವ್ನು ರೈಟ್ ಫಿಕ್ಸ್ ಮಾಡ್ತಿದ್ದ, ಅವ್ನು ಹೇಳಿದ ರೇಟು ಕೊಟ್ಬಿಟ್ಟು ಬರ್ತಿದ್ವಿ. ನಮಗೆ ಲಾಸ್ ಆಗ್ಬೋದು ಅಥವಾ ಆದಾಯ ಆಗ್ಬೋದು, ಅದು ನಾವು ಅನುಭವಿಸ್ತಿದ್ದು. ಈ ಕಂಪ್ನಿ ಆದಮೇಲೆ ಏನಾಯಿತು ಅಂತಂದರೆ, ನಾವು ಈಗ 1,000 ಜನ ಷೇರ್ದಾರರು ಅಂತಂದರೆ, ಅಷ್ಟು ಜನ ಷೇರ್ದಾರರು ಒಂದು 10 ಜನ ಅಥವಾ 50 ಜನ ಒಂದೊಂದು ಪ್ರಾಡಕ್ಟ್, ಒಂದೊಂದು ಇದನ್ನು ಬೆಳಿತೀವಿ, ಒಂದೊಂದು ಉತ್ಪಾದನೆಯನ್ನು ಮಾಡ್ತೀವಿ. ಅವರೆಲ್ಲರೂ ನಾವೇ ಸೇರಿ ಒಂದು ಮಾರ್ಕೆಟ್ನ ಕಟ್ಕೋಬೋದು, ನಮ್ಮ ಹತ್ರನೇ ಬರೋಂಗೆ ಮಾಡ್ಕೋಬೋದು ನಮ್ಮ ಕಂಪ್ನಿನಲ್ಲಿ. ಅಷ್ಟು ಅವಕಾಶ ಇದೆ ಕಂಪ್ನಿನಲ್ಲಿ. ಏಕೆಂದರೆ ನಾವು ಬೆಳೆದು ಉತ್ಪಾದನೆ ಮಾಡಿ ಯಾರಿಗೂ ಕೊಡೋ ಬದಲು, ಈಗ ಮಾರ್ಕೆಟ್ ಆದಮೇಲೆ ಏನಾಗುತ್ತೆ, ಒಂದು ಪ್ರಾಡಕ್ಟ್ ಯಾವುದೇ ಒಂದು ಪ್ರಾಡಕ್ಟ್ ಆಗ್ಬೋದು. ಈಗ ಒಂದು ಟೊಮೊಟೊ ಹಣ್ಣು ಬೆಳಿತೀವಿ ನಾವು, ಟೊಮೊಟೊ ಹಣ್ಣಲ್ಲಿ ಏನೆಲ್ಲ ಮಾಡ್ಬೋದು, ಸಾಸ್ ಮಾಡ್ತಾರೆ ಮತ್ತು ಏನೇನೋ ಇದೆಲ್ಲ ಮಾಡ್ತಾರೆ.
ಅದನ್ನು ಮುಂದಕ್ಕೆ ಮಾಡುವಂಥದ್ದನ್ನ ನಾವೇ ರೈತರೇ ಮಾಡಿ ನಾವೇ ಬಿಸ್ನೆಸ್ಮನ್ಗಳು ಅಂದರೆ ರೈತರು ಬಿಸ್ನೆಸ್ ಮ್ಯಾನ್ ಆಗಿ ಕನ್ವರ್ಟ್ ಆಗ್ಬೋದು ಸರ್. ಇಲ್ಲಿ ನಮ್ಮ ಕಂಪ್ನಿನಲ್ಲಿ ಇಷ್ಟು ದಿನವರೆಗೂ ನಾವು ಕಂಪ್ನಿ ಕಟ್ತಾ ಇದ್ರೆ ಬರೀ ರೈತರಾಗೇ ಇರ್ತೀವಿ, ಬೆಳಿತೀವಿ, ಯಾರಿಗೋ ಕೊಟ್ಬಿಡ್ತೀವಿ ಅಷ್ಟೇ, ಕಂಪ್ನಿಯವರು ಕೊಟ್ಬಿಡ್ತೀವಿ. ಅವ್ನು ತೊಗೊಂಡೋಗಿ ಏನೇನೋ ಅವ್ನು ಬೇಕಾದ ಪ್ರಾಡಕ್ಟ್ ಮಾಡ್ಕೊಂಡು ಮಾರಾಟ ಮಾಡ್ತಾನೆ. ನಮ್ಮ ಕಂಪ್ನಿ ಬೆಳೆದು ಮುಂದಕ್ಕೆ ಹೋಗುತ್ತಲ್ಲ ನಮ್ಮದು ಪ್ರಾಡಕ್ಟು, ಆ ಪಾತ್ರ ಎಲ್ಲ ನಾವೇ ನಿರ್ವಹಿಸ್ಬೋದು ಕಂಪ್ನಿನಲ್ಲಾದರೆ. ಏನು ಕಂಪ್ನಿ ಹೆಸರು ತಮ್ಮದು? ಸರ್ ಕೆರಗೋಡು ರೈತ ಉತ್ಪಾದಕರ ಕಂಪ್ನಿ ಅಂತ ಹೇಳಿ. ಯಾವ ಮಾಡ್ಕೊಂಡ್ರಿ ಸರ್? ನಮ್ಮದು 2020 ಸ್ಟಾರ್ಟ್ ಆಯಿತು. ನೀವೇನಾಗಿದ್ದೀರಿ ಅದರಲ್ಲಿ? ಸರ್ ನಾನು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ನಿಮಗೆ ಗೊತ್ತಿತ್ತಾ ಇದ್ರ ಬಗ್ಗೆ ಅಥವಾ ನೀವೇ ಹೊಸದಾಗಿ ತಿಳ್ಕೊಂಡಿದ್ದ? ನನಗೆ ಗೊತ್ತಿರಲಿಲ್ಲ ಸರ್, ನಾನು ತಿಳ್ಕೊಂಡಿದ್ದು ಫಸ್ಟು ಏನೋ ಒಂದು ಶೇರ್ ಕಟ್ಟಕ್ಕೆ ಹೇಳಿದ್ರು, ಏನೋ ಒಂದು ಕೃಷಿ ಇಲಾಖೆಯಲ್ಲಿ ಶೇರ್ ಕಟ್ಟಬೇಕಲ್ಲ ಅನ್ನೋ ಒಂದು ಆಸಕ್ತಿಯಿಂದ ಕಟ್ಟಿದೆ. ಆಮೇಲೆ ಇದು ನಮ್ಮದೇ ಕಂಪ್ನಿ, ನಮ್ಮದೇ ಶೇರು, ನಾವೇ ನಡೆಸೋದು ಅಂತ ಗೊತ್ತಾಯಿತು. ಆಮೇಲೆ ತುಂಬಾ ಖುಷಿ ಆಯಿತು ಸರ್. ಯಾಕೆಂತಂದರೆ ಸರ್ ನಾನು ಸಣ್ಣದರಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ನಮ್ಮ ತಂದೆ ಚೆಂಡು ಹೂವು ಹಾಕ್ತಿದ್ರು. ಆವಾಗಲೇ ನನಗೆ ತುಂಬ ಇದಾಗಿದ್ದು. ಚೆಂಡು ಹೂವನ್ನು ಬೆಳೆದ್ರು ಅಷ್ಟೇ, ಅದನ್ನು ಹೆಂಗೆ ಮಾರಬೇಕು ಅಂತ ಗೊತ್ತಾಗಲಿಲ್ಲ ಅವ್ರಿಗೆ. ಅಲ್ಲಲ್ಲೇ ಬಿಟ್ಬಿಟ್ಟು, ಅಂದರೆ ಯಾರೋ ಒಬ್ಬರು ತಮಿಳ್ನಾಡಿಂದ ಬಂದು ಬೀಜ ಕೊಟ್ಟಿದ್ರು, ಬೆಳೆದ್ರು. ನಾನು ನಮ್ಮ ತಂದೆ ಜೊತೆ ನಾನು ಸಪೋರ್ಟ್ ಮಾಡಿದೆ ವ್ಯವಸಾಯಕ್ಕೆ. ಆಯಿತು, ಹೂವು ಬಂತು, ಎಲ್ಲ ಬಿಡಿಸಿದ್ವಿ, ಪ್ಯಾಕ್ ಮಾಡಿದ್ವಿ. ಅದನ್ನು ಮಾರೋಕ್ಕೆ ತೊಗೊಂಡೋಗೋರು ಬರ್ತಾಯಿಲ್ಲ. BC ಫಾರಮ್ ಹತ್ರ ಯಾವುದೋ ಒಂದು ಲಾರಿ ಬರುತ್ತೆ, ತುಂಬ್ಕೊಂಡು ಹೋಗ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ, ಬರಲಿಲ್ಲ. ಅಲ್ಲಲ್ಲೇ ಹೋಯ್ತು, ಕೊಡ್ತಾಯಿತ್ತು. ಆವಾಗ ನಾನು ಅಂದ್ಕೊಂಡೆ ಕಂಪ್ನಿ ಅಂತ ಇದ್ದರೆ ನಾವೇ ಒಂದು ಮಾರ್ಕೆಟನ್ನ ಮಾಡ್ಬೋದಲ್ವ. ಆ ಥರದ ರೈತರುಗಳಿಗೆ ತುಂಬ ಅನುಕೂಲ ಸರ್, ಸಣ್ಣ ರೈತರುಗಳಿಗೆ ನಮ್ಮ ಕಂಪ್ನಿ ತುಂಬ ಅನುಕೂಲ ಆಗುತ್ತೆ ಸರ್. ಅಲ್ಲ, ನೀವೊಂದು ಕಂಪ್ನಿ ಕಟ್ಟಿದಾಕ್ಷಣ ಸಮಸ್ಯೆಗಳು ಹೆಂಗೆ ಪರಿಹಾರ ಆಗ್ತವೆ? ಇಲ್ಲ ಸರ್, ಫೇಸ್ ಮಾಡಬೇಕು. ಸಮಸ್ಯೆಗಳೆಲ್ಲ ಪರಿಹಾರ ಆಗಲ್ಲ. ಅಂದರೆ ಈಗ ನಮಗೆ ಸರ್ಕಾರ ಸಪೋರ್ಟಿವ್ ಆಗಿರುತ್ತೆ. ಸರ್ಕಾರ ಏನೇನು ಸವಲತ್ತನ್ನು ಕೊಡುತ್ತೆ ಅದನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಒಂದು ಒಗ್ಗಟ್ಟಿಂದ ಕಂಪ್ನಿನ ಮುಂದೆ ತೊಗೊಂಡೋಗ್ಬೋದು ಸರ್. ಒಂದೇ ಸರಿಗೆ ಅಧ್ಯಕ್ಷರಾಗ್ಬಿಟ್ಟ ಕಂಪ್ನಿಗೆ? ಸರ್ ಆ ಥರ ಏನಿಲ್ಲ, ಒಂದೇ ಸರಿ ಅಂತಂದರೆ ಈಗ ನಾವು ಏನಾಯಿತು ಅಂದರೆ ಫಸ್ಟು ಶೇರ್ ಮಾಡಿಸ್ತಾ ಇದ್ವಿ. ಶೇರ್ ಮಾಡಿಸ್ಬೇಕಾದ್ರೆ ಫಸ್ಟು ನಾವು ಒಂದು ಬೋರ್ಡನ್ನು ರಚನೆ ಮಾಡಬೇಕಿತ್ತು. ಬಟ್ ನಮಗೇನು ಗೊತ್ತಿಲ್ಲ, ಶೇರ್ ಮಾಡಿಸಿದ್ವಿ ಅಷ್ಟೇ, ಎಲ್ಲ ನಿಂತ್ಕೊಂಡು 10 ಊರಿದೆ, 10 ಊರಿನವರು ನಿಂತ್ಕೊಂಡು ಎಲ್ಲ ಶೇರ್ ಮಾಡಿಸಿದ್ವಿ. ಶೇರು ಯಾರು ಆಸಕ್ತಿಯಿಂದ ಓಡಾಡ್ಕೊಂಡು ಮಾಡ್ತಿದ್ರು ಅವ್ರನ್ನ ಡೈರೆಕ್ಟಾಗಿ ತೊಗೊಂಡ್ವಿ. ಎಲ್ಲ ಡೈರೆಕ್ಟ್ರು ಸೇರಿ ಒಂದು ಅಧ್ಯಕ್ಷರು ಅಂತೆ, ಒಂದು MD ಅಂತೆ, ಒಂದು ಉಪಾಧ್ಯಕ್ಷ ಅಂತ, ಈ ಥರ ಬೋರ್ಡ್ ರಚನೆ ಮಾಡಿಕೊಂಡು ಮುಂದುವರಿತಾ ಇದ್ದೀವಿ ಸರ್. ಓಕೆ, ಅಂದರೆ ನೀವು ಸ್ವಲ್ಪ ವಿದ್ಯಾವಂತರು ಅಂತ ನಿಮ್ಮನ್ನು ಚೇರ್ಮನ್ ಸ್ವಲ್ಪ ಆಸಕ್ತಿಯಿಂದ ಓಡಾಡ್ತಿದ್ನಲ್ಲ, ಶೇರ್ಗಳೆಲ್ಲ ಮಾಡಿಸ್ತಾ ಇದ್ನಲ್ಲ, ಹಾಗಾಗಿ ನೀವೇ ಮಾಡಿ ಅಂತೇಳಿ. ಆಯ್ತರಪ್ಪ, ನಿಮ್ಮ ತಂದೆ ಎದುರಿಸಿದ ಸಮಸ್ಯೆಯಿಂದ ನಿಮಗೊಂದು ಕಂಪನಿ ಮಾಡಿದ್ರೆ ಸಮಸ್ಯೆ ಪರಿಹಾರ ಕಂಡ್ಕೋಬೋದು ಅಂತ ಅನ್ನಿಸ್ತು. ಸರಿ, ಹೌದು ಸರ್. ಈಗ ಕಂಪ್ನಿ ಮಾಡಿದ್ಮೇಲೆ ಆ ಥರ ಎಷ್ಟು ಸಮಸ್ಯೆ ಬಗೆಹರಿಸಿದ್ರಿ ತಾವು? ಸರ್ ಕಂಪ್ನಿ ಮಾಡಿದ್ಮೇಲೆ ಈಗ ಸರ್ ನಮ್ಮದು ಸುಮಾರು ಇದು ಮಾಡ್ಕೊಂಡಿದ್ದೀವಿ ನಮ್ಮ ಕಂಪ್ನಿನಲ್ಲಿ. ಏನಂತಂದರೆ ಫಸ್ಟು ಈಗ ಮಾರ್ಕೆಟಿಂಗ್ದು ತುಂಬ ಜನ ರೈತರುಗಳಿಗೆ ಗೊತ್ತಿರಲಿಲ್ಲ. ಇಂತಿಂಥ ಕಡೆ ಮಾರ್ಕೆಟಿಂಗ್ ಇದೆ ಅಂತ ಹೋಗಿ ಅಂತ ಅಡ್ವೈಸ್ ಮಾಡುವಂಥ ಕೆಪಾಸಿಟಿ ಬೆಳೆಸ್ಕೊಂಡ್ವಿ. ಅಲ್ಲಿಂದ ಬಂದರೆ ರೈತರು ಏನು ಮಾಡ್ತಿದ್ರು ಅಂದರೆ ಬಿತ್ತನೆ ಬೀಜ ಆಗ್ಬೋದು, ಫರ್ಟಿಲೈಸರ್ ಆಗ್ಬೋದು, ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತಿತ್ತು ಎಲ್ರಿಗೂ. ನಮ್ಮಲ್ಲಿ ಅದನ್ನು ಕಡಿಮೆ ದರದಲ್ಲಿ ಕೊಟ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸಗಳನ್ನ ಮಾಡ್ತಿದ್ದೀವಿ. ಅಂದರೆ ನಿಮ್ಮ ಕ್ವಶನ್ಗೆ ನಾನು ಹೇಳಬೇಕು ಅಂತಂದರೆ ಮಾರ್ಕೆಟಿಂಗ್ ಎಲ್ಲೆಲ್ಲಿ ಇದೆ ಚೆನ್ನಾಗಿದೆ ಅನ್ನೋದನ್ನ ಗುರುತಿಸಿ ಹೇಳೋಷ್ಟು ಮಟ್ಟಕ್ಕೆ ನಾವು ಬಂದಿದ್ದೀವಿ. ಮುಂದಕ್ಕೆ ನಾವೇ ಮಾರ್ಕೆಟಿಂಗ್ ಕಂಡುಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹೋರಾಟ ಮಾಡ್ತಿದ್ದೀವಿ ಸರ್. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳುಗರೆ, ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಸ್ ಗಾಂಧಿದಾಸ್ ಮತ್ತು ವಿಜ್ಞಾನಿ ಡಾಕ್ಟರ್ ದಯಾನಂದ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ STD ಕೋಡ್ 0821. ಕೇಳುಗರು ರೇಷ್ಮೆ ಐಸಿರಿ ಬಾನುಲಿ ಸರಣಿ ಕುರಿತ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಳಬಹುದು. ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಮರೆಯದಿರಿ, ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ರೇಡಿಯೋ ಕಿಸಾನ್ ದಿನದ ಪ್ರಯುಕ್ತ ಇದೇ ತಿಂಗಳ 14ರಂದು ಶುಕ್ರವಾರ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ವೇದ ಕೃಷಿ ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಾಡು ಮಾಡಲಾಗಿದೆ.
ಆಯ್ದ 150 ಜನರಿಗೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಆಸಕ್ತರು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಪತ್ರದಲ್ಲಿ ಬರೆದು ನಿಲಯ ನಿರ್ದೇಶಕರು, ಕೃಷಿರಂಗ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 20 ಇಲ್ಲಿಗೆ ಕಳುಹಿಸಬಹುದು. ಅಥವಾ FMAR Mysore@gmail.comಗೆ ಇಮೇಲ್ ಕಳುಹಿಸಬಹುದು. ಅಥವಾ 9480056960. ಮತ್ತೊಮ್ಮೆ ಕೇಳಿ, 9480056960 ಈ ಮೊಬೈಲ್ ಸಂಖ್ಯೆಗೆ ಸಂದೇಶ ಕಳುಹಿಸಬಹುದು. ನೆನಪಿಡಿ, ಇದೇ 14ರಂದು ಶುಕ್ರವಾರ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ವೇದ ಕೃಷಿ ಕುರಿತ ಕಾರ್ಯಾಗಾರ ನಡೆಯಲಿದೆ. ಆಸಕ್ತರು ಕೂಡಲೇ ನಿಮ್ಮ ಹೆಸರನ್ನು ನೋಂದಾಯಿಸಿ. ಕಬ್ಬು ಹೇಗೆ ಬೆಳೀತಾ ಇದ್ರಿ ಸರ್? ಕಬ್ಬು ಕಾವೇರಿ ನೀರು ಸಿಕ್ತಿತ್ತು, ಜೊತೆಗೆ ಬೋರ್ ಹಾಕ್ಸ್ಕೊಂಡಿದ್ವಿ. ಅಲ್ಲ, ನೀವೇನು ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿಲ್ವ ನಿಮ್ಮನ್ನ? ಇಲ್ಲ ಸರ್, ತೊಡಗಿಸ್ಕೊಂಡಿದ್ವಿ. ಹೇಳಿ, ಯಾವ ಥರ ಬೆಳಿತೀರಿ? ತಳಿ ಯಾವುದು ಗೊತ್ತಿದೆಯಾ? ಭೀಮಾ ಕಬ್ಬು. ಭೀಮಾ ಕಬ್ಬು ಅದೊಂದು ಬೆಳೀತಾ ಇದ್ವಿ. ಅದು ಬಿಟ್ಟರೆ ಇನ್ನು ಕೆಂಪು ಕಬ್ಬು ಬೆಳೀತಿದ್ದೋ ಫಸ್ಟು, ಅದು ಈಗ ಸಿಗ್ತಾ ಇಲ್ಲ. ಇದೊಂದನ್ನೇ ಹಾಕೊಳ್ಳೋದು. ನಿಮ್ಮ ತಂದೆ ಬೇಸಾಯ ಮಾಡಿದ್ದಕ್ಕೂ ನೀವು ಬೇಸಾಯ ಮಾಡ್ತಿರೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಕಬ್ಬಿನ ಬೇಸಾಯದಲ್ಲಿ? ಹಾಂ ಸರ್, ವ್ಯತ್ಯಾಸ ಇದೆ ಸರ್. ಏನು ವ್ಯತ್ಯಾಸ ಮಾಡ್ಕೊಂಡಿದ್ರಿ ತಾವು? ಈಗೆಲ್ಲ ನಾವೆಲ್ಲ ಫರ್ಟಿಲೈಸರ್ ಜಾಸ್ತಿ ಉಪಯೋಗಿಸ್ತೀವಿ. ನಮ್ಮ ತಂದೆಯವರು ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ತಾ ಇದ್ರು. ಅಲ್ಲ, ಯಾವ ಥರ ಮಾಡ್ತೀರಾ? ಅಂದರೆ ಅವರೆಲ್ಲ ಈಗ ನಮ್ಮ ತಂದೆ ಏನು ಮಾಡ್ತಿದ್ರು, ಅದೇ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ತಿದ್ರು. ಮತ್ತು ಎತ್ತು ಗಾಡಿನಲ್ಲೇ ಏರ್ ಕಟ್ಕೊಂಡು ಉಳುಮೆ ಮಾಡ್ತಿದ್ರು. ನಾವೀಗೆಲ್ಲ ಟ್ಯಾಕ್ಟ್ರು ಮತ್ತು ಫರ್ಟಿಲೈಸರು ಆಳುಗಳು ಕರ್ಕೊಂಬರ್ತೀವಿ. ಹಂಗಾಗಿ ನಮ್ಮದು ವ್ಯವಸಾಯ ಸರ್. ಎಷ್ಟು ಎಕರೆ ಕಬ್ಬು ಬೆಳಿತೀರಿ? ಒಂದು 2.5 ಎಕರೆ ಇದೆ ಸರ್ ಕಬ್ಬು. ಇನ್ನೊಂದು 20 ಗುಂಟೆ ಅಷ್ಟು ಭತ್ತ. 2.5 ಎಕರೆ ಕಬ್ಬು ಪ್ರತಿ ವರ್ಷ ಬೆಳಿತೀರಾ? ಪ್ರತಿ ವರ್ಷನೇ ಇರುತ್ತೆ ಸರ್. ಕೂಳೆ ಎಷ್ಟು ತಗೋತೀರಿ? ಕೂಳೆ ಒಂದು 2 ಕೂಳೆ ಅಷ್ಟೇ. ಫಸ್ಟು ತನ್ಗಬ್ಬು, ಆಮೇಲೆ ಕೂಳೆ, ನೆಕ್ಸ್ಟು ಅದು ತಿರ್ಗಾ ತನ್ಗಬ್ಬಿಗೆ ಹೋಗ್ತೀವಿ ಸರ್ ಕಿತ್ತಾಕ್ಬಿಟ್ಟು. ಅಂದರೆ ಒಂದು ಕೂಳೆ ತೊಗೊಂಡು ಇನ್ನೂ ಒಂದು ಕೂಳೆ ತಗೋತೀರಾ? ಆಮೇಲೆ ಇನ್ನೊಂದೇನು ಅಂತಂದರೆ ಸರ್, ನೀರು ಯಥೇಚ್ಛವಾಗಿ ಸಿಕ್ತಿತ್ತು ನಮ್ಮ ತಂದೆ ಕಾಲದಲ್ಲಿ. ಈಗ ನಮಗೆ ನೀರು ಶಾರ್ಟೇಜು, ನೀರು ಸಿಗಲ್ಲ. ಬೋರೆಲ್ಲ ನಶಿಸಿ ಹೋಗ್ತಾ ಇದೆ. ನೀವು ಬೋರ್ವೆಲ್ಲೂ ಹಾಕಿದ್ದೀರಾ? ಬೋರಲ್ಲೂ ಇದೆ ಸರ್. ಕಾಲುವೆ ನೀರು, ಕಾವೇರಿ ನೀರು ಅಂದರೆ? ಕಾವೇರಿ ನೀರು ಹೆಂಗೆ ಅಂತಂದರೆ ಸರ್, ನಮ್ಮದು ಪಂಪ್ ಸೆಟ್ ಐತೆ. ಆ ಪಂಪ್ ಸೆಟ್ಟಿಗೆ ಬರುತ್ತೆ ಕಾವೇರಿ ನೀರು. ಹೌದಾ? ಕಾವೇರಿ ನೀರು ಬಿಟ್ಟಾಗ ಸಿಕ್ತಾಗ ಪಂಪ್ ಸೆಟ್ ಉಪಯೋಗಿಸ್ಕೋತೀವಿ, ಇಲ್ಲ ಅಂತಂದರೆ ಬೋರ್ ನೀರು ಉಪಯೋಗಿಸ್ಕೋತೀವಿ ಸರ್. ಬೋರ್ವೆಲ್ ಯಾವಾಗ ಕೊರೆಸಿದ್ದು ಸರ್? ಬೋರ್ವೆಲ್ ಕೊರೆಸಿ ಒಂದು 5 ವರ್ಷನೇ ಆಯಿತು. ಈಗ ಸ್ವಲ್ಪ ಕಡಿಮೆ ಆಗಿದೆ ನೀರು. ತಂದೆ ತರಕಾರಿ ಬೆಳೀತಿದ್ರು ಅಂದರೆ ನೀವು ತರಕಾರಿ ಬೇಸಾಯ ಮಾಡ್ತಿಲ್ವಾ? ಇಲ್ಲ ಸರ್, ಈಗ ಸ್ವಲ್ಪ ನಿಲ್ಸಿದ್ದೀನಿ ತರಕಾರಿ. ಇವಾಗ ಮಾಡ್ತಿಲ್ಲ ಸರ್. ಅಂದರೆ ತರಕಾರಿ ನಿಲ್ಸೋದ ಕಾರಣ ಸರ್, ಪ್ರತಿದಿನ ಅಲ್ಲೇ ಇರ್ಬೇಕು ನಾವು. ತರಕಾರಿ ಮಾಡಿದ್ರೆ ಪ್ರತಿದಿನ ಸ್ಪೆಂಡ್ ಮಾಡಬೇಕು. ಕಳೆ ಬೆಳೆದಂಗೆ ನೋಡ್ಕೋಬೇಕು, ಮತ್ತು ಅಕ್ಕಪಕ್ಕ ದನ ಕರುಗಳ್ದು ನೋಡ್ಕೋಬೇಕು. ಕಬ್ಬಾದರೆ ಆರಾಮಾಗಿ ನೀರು ಹಾಯಿಸ್ಕೊಂಡು ಬರ್ಬೋದಲ್ವಾ? ಹಂಗಾಗಿ ಸ್ವಲ್ಪ ಇದಕ್ಕೆ ಒತ್ತು ಕೊಟ್ಟಿದ್ದೀನಿ ಸರ್. ಈಗ ನಾನು ಏನೇನು ತರಕಾರಿ ಬೆಳೀತಾ ಇದ್ರು ತಂದೆ? ಸರ್, ನಮ್ಮ ತಂದೆ ಮಾಮೂಲಿ ಬೀನಿಸು ಮತ್ತು ಇದು ಟೊಮೊಟೊ, ಮೆಣಸಿನ್ಕಾಯಿ 3 ಜಾಸ್ತಿ ಬೆಳೀತಿದ್ವಿ. ಬೆಂಡೆಕಾಯಿ ಬೆಳೀತಾ ಇದ್ವಿ ಸರ್. ಬೆಂಡೆ. ನೀವು ಒಬ್ಬರೇ ಮಗ ನಿಮ್ಮ ತಂದೆಗೆ? ನಮ್ಮ ತಂದೆಗೆ ನಾನು ಒಬ್ಬನೇ ಸರ್. ಬೆಂಡೆಕಾಯಿ ಬೆಳೆದ್ಬಿಟ್ಟು ಮಾರ್ಕೆಟ್ ಸಿಗದೇನೆ ನಾನೇ ತಗೊಂಡೋಗಿ ಮಾರ್ತಿದ್ದೆ ಸರ್. ಪಕ್ಕದ ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಿದ್ವಿ. ಆವಾಗ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡ್ತಿದ್ದೆ ನಾನು. ನಮ್ಮ ಮಾರ್ಕೆಟಿಗೆ ತಗೊಂಡೋಗಿ ಹಾಕ್ದಾಗ ಎಷ್ಟು ಸಿಕ್ತಿತ್ತು, ನಾನೇ ತಗೊಂಡೋಗಿ ಮಾರಿದ್ರೆ ಎಷ್ಟು ಸಿಕ್ತಿತ್ತು, ಅದನ್ನು ಟ್ಯಾಲಿ ಮಾಡ್ತಿದ್ದೆ. ಯಾವಾಗ ಆದಾಯ ಜಾಸ್ತಿ? ನಾನೇ ತಗೊಂಡೋಗಿ ಮಾರಿದ್ರೆ ಆದಾಯ ಜಾಸ್ತಿ ಸಿಕ್ತಿತ್ತು ಸರ್. ಹೌದಾ? ನೇರ ಮಾರಾಟದ ಒಂದು ಅನುಭವನೂ ಪಡ್ಕೊಂಡಿದ್ದೀರಿ? ಹೌದು ಸರ್, ಹೌದು. ಕಬ್ಬಿನ ಬೇಸಾಯದಲ್ಲಿ ರಾಸಾಯನಿಕ ಜಾಸ್ತಿ ಹಾಕ್ತೀನಿ ಅಂದ್ರಲ್ಲ, ಅಂದರೆ ನಿಮಗೆ ಹಟ್ಟಿ ಗೊಬ್ಬರ ಸಿಗಲ್ಲ ಅಂತ ರಾಸಾಯನಿಕ ಜಾಸ್ತಿ ಬಳಸ್ತೀರಾ? ಹಾಂ ಸರ್, ಸಿಗ್ತಾ ಇಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇಲ್ಲ. ದನ ಕರುಗಳೆಲ್ಲ ತುಂಬಾ ಕಡಿಮೆ ಆಯಿತು ಈಗ. ಅವಾಗೆಲ್ಲ 100 ಜೊತೆ ಇದ್ದರೆ ಇವತ್ತೆಲ್ಲ 30 ಜೊತೆ ಇರೋದೇ ಕಷ್ಟ ಸರ್. ಈಗ ಲಾಸ್ಟ್ ಟೈಮ್ ನಾವು ಕಿಚ್ಚಾಯಿಸ್ಬೇಕಾದ್ರೆ ಕೌಂಟ್ ಮಾಡಿದ್ವಿ, ಒಂದು 30 ಜೊತೆ ಬಂತು ಅಷ್ಟೇ. ಈ ಥರ ಕಮ್ಮಿ ಆಗಿರೋದ್ರಿಂದ ನಮಗೆ ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇಲ್ಲ ಸರ್. ಸಂಕ್ರಾಂತಿ ಹಬ್ಬದಲ್ಲಿ ಕಿಚ್ಚಾಯಿಸೋ ಒಂದು ಪಾಠ ಇದೆಯಾ ನಿಮ್ಮಲ್ಲಿ? ಹೌದು ಸರ್, ಹಾಗೆ ತುಂಬ ಚೆನ್ನಾಗಿರುತ್ತೆ ಸರ್. ಅಷ್ಟೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಏರ್ ಕಮ್ಮಿ ಆಗಿದೆ ಸರ್, ದನಗಳೆಲ್ಲ ಕಮ್ಮಿ ಆಗಿರೋದ್ರಿಂದ ಈ ಸರ್ ಅಷ್ಟಲ್ಲೇ ಸರ್. ಏನು ವಿಶೇಷ ನಿಮ್ಮಲ್ಲಿ ಕಿಚ್ಚಾಯಿಸೋದು? ಕಿಚ್ಚಾಯಿಸೋ ವಿಶೇಷ ಸರ್ ನಮ್ಮಲ್ಲಿ ಅದೇ, ಈಗ ಹೊಸ್ದಾಗಿ ನಾವು ಬೆಳೆಯನ್ನು ಬೆಳಿತೀವಿ. ಬೆಳೆ ಬೆಳೆದು ಅದನ್ನು ಸಂಸ್ಕರಣೆ ಮಾಡಿ ಎಲ್ಲ ಒಂದು ಕಡೆ ಸೇರಿಕೊಂಡು ನಮ್ಮ ದನಗಳಿಗೂ ಒಂದು ಪೂಜೆಯನ್ನು ಸಲ್ಲಿಸಿ. ಅಲ್ಲ, ಕಿಚ್ಚಾಯಿಸೋದಕ್ಕೆ ಏನು ಮಾಡ್ತೀರಿ ಅಂತ? ಏನು ಹೊಂಡ ಥರ ಮಾಡ್ಕೊಂಡು ಬೆಂಕಿ ಹಾಕ್ತೀರಾ? ಹೇಗೆ, ಏನು ವ್ಯತ್ಯಾಸ ಸರ್? ಅದು ಬೆಂಕಿ ಹಾಕ್ತೀವಿ ಸರ್. ಬೆಂಕಿ ಹಾಕ್ಬಿಟ್ಟು ಮಾಮೂಲಿ ತರಗು ಬರುತ್ತೆ ಇದ್ರದ್ದು, ಕಬ್ಬೊಂದು ತರಗು, ಅದನ್ನು ಹಾಕ್ಬಿಟ್ಟು ಹೊರಗಟ್ಲೆ ತಂದು ಹಾಕ್ಬಿಟ್ಟು ಅದನ್ನು ಹಚ್ಬಿಟ್ಟು ಅದ್ರ ಮೇಲೆ ಹಾಯಿಸೋದು ಸರ್. ಓಕೆ.
ಏನು ಅನುಕೂಲ ಅಂತೀರಿ ಅದು ಹಾಯಿಸೋದ್ರಿಂದ? ಅದು ಹಾಯಿಸೋದ್ರಿಂದ ಸರ್ ಏನೋ ಒಂದು ಉರುಪು ಸರ್ ನಮ್ಮ ದನ ಕರುಗಳಿಗೆ ಒಂದು ದೃಷ್ಟಿ ತೆಗೆದಾಗೆ ಅಂದರೆ ನನ್ನ ಅಭಿಪ್ರಾಯ ಸರ್. ಸಂಕ್ರಾಂತಿ ಹಬ್ಬ ನಿಮ್ಮಲ್ಲಿ ಚೆನ್ನಾಗಿ ಆಚರಣೆ ಮಾಡ್ತೀರಾ? ಮಾಡ್ತೀವಿ ಸರ್. ನಿಮ್ಮನೇಲೂ ಇದೆಯಾ ದನಗಳು? ನಮ್ಮ ಮನೇಲಿ ಇಲ್ಲ ಸರ್ ಈಗ. ಮತ್ತೆ ನಮ್ಮ ಮನೆಯಲ್ಲಿ ಇದಿದೆ, ಮೇಕೆಗಳಿದೆ ಒಂದೆರಡು, ಅದು ಬಿಟ್ಟರೆ. ಮತ್ತು ಹಾಲಿಗೆ ಏನು ಮಾಡ್ತೀರಿ ಸರ್? ಹಾಲಿಗೆ ಕೊಂಡ್ಕೋತಾ ಇದ್ದೀವಿ. ಹೌದಾ? ಹಾಂ ಸರ್. ಒಂದು ಎಮ್ಮೆನಾರು ಕಟ್ಕೋಬೋದಲ್ವೇ? ಎಮ್ಮೆ ಕಟ್ಕೋಬೇಕು ಅಂತ ಅನಿಸುತ್ತೆ, ಬಟ್ ಟೈಮ್ ಸಿಗಲ್ವಲ್ಲ, ಹಂಗಾಗಿ ನಿಲ್ಸಿದ್ದೀನಿ ಸರ್. ಇನ್ಮೇಲೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್. ಎಲ್ಲ ಮೇಕೆ ಏನು ಒಂದೆರಡು ಕಟ್ಕೊಂಬಿಟ್ಟಿದ್ದೀರಲ್ಲ, ಸುಮ್ಮನೆ ಹವ್ಯಾಸನ ನಿಮಗೆ? ನಮ್ಮ ತಂದೆ ತಾಯಿ ಇರ್ತಾರಲ್ಲ ಸರ್, ಅವರು ಫಸ್ಟ್ ನಮ್ಮ ತಂದೆ ಕುರಿ ಎಲ್ಲ ಇಟ್ಟಿದ್ರು ಸರ್ ಅವರು. ಅದು ನೆನಪೋಸ್ಕರ ಒಂದೆರಡು ಇರಲಿ ಅಂತೇಳಿ. ಬೇರೆ ಇನ್ನೇನು ಸಾಕು ಪ್ರಾಣಿಗಳಿಲ್ವ ಮನೆಯಲ್ಲಿ? ಇನ್ಯಾವುದಿಲ್ಲ ಸರ್, ಮೇಕೆ ಇದೆ ಅಷ್ಟೇ. ಈಗ ಕಬ್ಬಲ್ಲಿ ಇಳುವರಿ ಎಷ್ಟು ಬರ್ತಾ ಇದೆ ನಿಮಗೆ ಒಂದು ಎಕರೆಗೆ? ಸರ್ ಕಬ್ಬಲ್ಲಿ ಇಳುವರಿ ಒಂದು ಈಗ ಕಮ್ಮಿ ಆಗಿದೆ ಸರ್, ಈಗ 40 ಟನ್ನು. ಅವಾಗೆಲ್ಲ ನಮ್ಮ ತಂದೆ ನಾವೆಲ್ಲ ಮಾಡ್ತಿದ್ವಿ, ನಾನು ಚಿಕ್ಕವರಾಗಿದ್ದಾಗ ನಮ್ಮ ತಂದೆ ಜೊತೆ ವ್ಯವಸಾಯಕ್ಕೆ ಹೋಗ್ತಿದ್ನಲ್ಲ, ಹಾಗೆಲ್ಲ 60 ಗಂಟೆನೂ 55-60 ಹಿಂಗೆಲ್ಲ ಮಾಡ್ತಿದ್ವಿ, ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕೊಂಡು. ಈಗ 35-40ಕ್ಕೆ ಸುಸ್ತಾಗುತ್ತೆ. ಯಾಕೆ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ? ಕಡಿಮೆ ಅದೇ ಫಲವತ್ತತೆ ಕಮ್ಮಿ ಆಗ್ತಿದೆ ಸರ್, ಭೂಮಿ ಫಲವತ್ತತೆ. ಎರೆಗೊಬ್ಬರ ಎರೆಹುಳುನೇ ಇಲ್ಲ. ತರಗಿಗೆ ಬೆಂಕಿ ಹಾಕ್ತೀರಾ ನೀವು? ಸರ್ ತರ್ಗಕ್ಕೆ ಬೆಂಕಿ ಹಾಕ್ಬಾರ್ದು ಆ್ಯಕ್ಚುಲಿ. ಅಲ್ಲ ನೀವೇನು ಮಾಡ್ತೀರಾ ಹೇಳಿ? ನಾವು ಸರ್ ಕೆಲವು ಟೈಮ್ ಹಾಕ್ಬಿಡ್ತೀವಿ ಸರ್. ಹಾಕ್ಬಾರ್ದು ಅಂತ ಗೊತ್ತಿದೆ, ಆದರೂ ಯಾಕೆ ಹಾಕ್ತೀರಿ? ಅದೇ ಇದು ಮಾಡೋದಕ್ಕೆ, ಕ್ಲೀನ್ ಮಾಡೋದು ಸ್ವಲ್ಪ ಲೇಟ್ ಇದಾಗುತ್ತೆ ಅಂತೇಳಿ. ಯಾಕೆ ಹಾಕ್ಬಾರ್ದು ಹೇಳಿ ಅದನ್ನಾದರೂ? ಸರ್ ಇದು ಯಾಕೆ ಹಾಕ್ಬಾರ್ದು ಅಂತಂದರೆ, ನಮ್ಮಲ್ಲಿ ಭೂಮಿನಲ್ಲಿ ಇರೋಂಥ ಫಲವತ್ತತೆ ಕಮ್ಮಿ ಆಗುತ್ತೆ ಸರ್. ಈಗ ನಮ್ಮಲ್ಲಿ ನ್ಯೂಟ್ರಿಷನ್ಸು ಮತ್ತು ಇದು NPK ಎಲ್ಲ ಇರುತ್ತೆ, ಬಟ್ ನಮ್ಮ ಭೂಮಿನಲ್ಲೂ ಒಂದು ಇದಿರುತ್ತೆ, ಏನೋ ಫಲವತ್ತತೆಯಾದ ಅಂಶಗಳಿರುತ್ತೆ, ಅದೆಲ್ಲ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಸರ್ ಬೆಂಕಿ ಹಾಕಿದ್ರೆ. ಹಾಗೆ ತರ್ಗನ ನಾವು ಕೊಳಿಸಿದ್ರೆ ಅದೆಲ್ಲ ಸೇವ್ ಮಾಡ್ಬೋದು. ವಿಧಾನ ಗೊತ್ತಾ ನಿಮಗೆ? ತರಗನ್ನ ಬಿಟ್ಟು ಯಾವ ರೀತಿ ಅದನ್ನು ಹಚ್ಚಾಕಬೇಕು ಅಥವಾ ಹೇಗೆ ಕೊಳಿಸ್ಬೇಕು ಅಂತ? ಗೊತ್ತಾ ಸರ್? ಹೇಳಿ ಗೊತ್ತಿದ್ರೆ. ಸರ್ ತರಗನ್ನ ನಾವು ಅದೇ ನೀರು ಹಾಯಿಸ್ಬಿಟ್ಟು ಅದನ್ನು ಕೊಳಿಸ್ಬೇಕು, ಒಂದಷ್ಟು ದಿನ ಬಿಟ್ಟರೆ ಕೊಳೆಯುತ್ತೆ. ಮತ್ತು ನಮ್ಮದು ಇದಿರುತ್ತಲ್ಲ ಸರ್, ಏನೋ ಪಟ ಇರುತ್ತಲ್ಲ, ಪಟದ ಮಧ್ಯದಲ್ಲಿ ನಾವು ಅದನ್ನು ಬಿಡಬೇಕು, ಎಳೆದ್ಬಿಟ್ಟು. ನಮ್ಮದು ಇದು ಬುಡ ಇರುತ್ತಲ್ಲ ಇದ್ರದ್ದು ಕಬ್ಬಂದು, ಅದನ್ನು ಕಾಣಿಸೋಂಗೆ ಮಾಡಿ ಮಧ್ಯದಲ್ಲಿ ನಾವು ನೀರು ಹಾಯಿಸೋಂಥ ಮಧ್ಯ ಹಳ್ಳ ಇರುತ್ತಲ್ಲ ಅಲ್ಲಿ ಬಿಟ್ಕೊಂಡು ಬಂದರೆ ಅದು ಸ್ವಲ್ಪ ನೀರು ಹಾಯಿಸಿದ್ಮೇಲೆ ಕೊಳೆಯುತ್ತೆ. ನೋಡಿದ್ದೀರಾ ಆ ಥರ? ಮಾಡಿದ್ದೀವಿ. ನೀವೇ ಮಾಡಿದ್ದೀರಾ? ಸರ್ ನಾನು ಫಸ್ಟೆಲ್ಲ ಏನು ಮಾಡ್ತಿದ್ವಿ ಅಂದರೆ, ಈಸಿ ಅಲ್ವಾ, ನಮ್ಮ ತಂದೆಗೆ ಹೇಳ್ತಿದ್ದೆ ಬೇಯಿಸ್ಬಿಡ್ಮ ಅಂತ. ನಮ್ಮ ತಂದೆ ಇಲ್ಲ ಅಂದ್ಬಿಟ್ಟು ಎಳೆಯರು ಕೋಲ್ ತಗೊಂಡು ನಾನು ನಮ್ಮ ತಂದೆ ಜೊತೆ ಜಗಳ ಮಾಡ್ತಿದ್ದೆ. ಎಲ್ಲ ಪರ್ಸ್ಕೊತಿತ್ತು, ಕೈಯೆಲ್ಲ ಪರ್ಸ್ಕೊತಿತ್ತು, ಕುಯ್ಕೋತಿತ್ತು, ಅದನ್ನ ಎಳ್ಕೊ ಕೂತ್ಕೋತಿಯಲ್ಲ ಬೇಯಿಸ್ಬಿಡು ಅಂತ. ಇಲ್ಲ ನಿನಗೆ ಗೊತ್ತಾಗಲ್ಲ ಅಂತ ಹೇಳೋರು. ಆಮೇಲೆ ನನಗೆ ಇದು ಒಳ್ಳೇದು ಮಾಡಿದ್ರೆ ಅನ್ನೋದೇಳಿ ಗೊತ್ತಾಯ್ತು ಸರ್. ಅದೇ ನೋಡಿ, ಸಮಸ್ಯೆಗಳು ಏನೇನೋ ಇರ್ತವೆ, ಯಾವ್ಯಾವುದೋ ಕಾರಣಕ್ಕೆ ಬೆಂಕಿ ಹಾಕ್ತೀವಿ, ಆದರೆ ಅದನ್ನೇ ವಾಪಸ್ ಮಣ್ಣಿಗೆ ಕೊಟ್ಟರೆ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ ಸರ್. ಹೌದು. ಅಂದರೆ ನಿಮ್ಮದು ದಿನೇ ದಿನೇ ಇಳುವರಿ ಕಡಿಮೆನೇ ಆಗ್ತಿದೆಯಾ ಕಬ್ಬಿಂದು? ಹಾಂ ಸರ್, ಅಂದರೆ 35-40 ಟನ್ ಆ ಮಟ್ಟದಲ್ಲೇ ಇದ್ದೀವಿ. ಖರ್ಚು ಮಾತ್ರ ಜಾಸ್ತಿ ಆಗ್ತಿದೆ? ಖರ್ಚು ಜಾಸ್ತಿ ಇದೆ ಸರ್. ಎಷ್ಟು ಮಾಡ್ತಿದ್ದೀರಿ ಖರ್ಚು? ಸರ್ ಖರ್ಚು ಆಗ್ತಿದೆ ಸರ್, ಒಂದು 30-35 ಗಂಟೆ ಆಗುತ್ತೆ, 35,000 ತನಕ ಒಂದು. ಹೌದಾ? ಇದಕ್ಕೆ ಒಂದು ಎಕರೆ ಕಬ್ಬು ವ್ಯವಸಾಯ. ಅಂದರೆ ಎಲ್ಲ ನೀವು ಕೂಲಿ ಆಳುಗಳ ಮೇಲೆ ಅವಲಂಬಿತವಾಗಿ ಬಿತ್ತನೆ ಮಾಡೋದ್ರಿಂದ ಹಿಡಿದು ಕಟಾವು ಮಾಡೋವರೆಗೂ ಎಲ್ಲ ಕೆಲಸದವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಸರ್. ಹೌದಾ? ನಾವೊಂದು ನೀರು ಹಾಯಿಸೋದು ಅಂದ್ಬಿಟ್ರೆ ಇನ್ನೇನು ಮಾಡೋಕ್ಕಾಗ್ತಿಲ್ಲ ಸರ್, ಆ ಥರ ಆಗ್ತಿದೆ. ಅಂದರೆ ನಿಮಗೆ ಬೇರೆ ಉದ್ಯೋಗನೂ ಇದೆ, ಕಂಪ್ನಿ ಇದೆ, ಹಾಗಾಗಿ ಹೌದು ಸರ್, ವ್ಯವಸಾಯನ ಕೂಲಿ ಆಳುಗಳ ಮೇಲೆ ಮಾಡಿಸ್ಬೇಕು. ಅಂದರೆ ಈಗ ಫ್ಯಾಕ್ಟ್ರಿಗೆ ಹೊಡಿತೀರೋ ಅಥವಾ ಹೇಗೆ? ಫ್ಯಾಕ್ಟ್ರಿ ಸರ್, ನಮ್ಮದು ಫ್ಯಾಕ್ಟ್ರಿ ಹೋಗ್ತದೆ. ಕೆಲವು ಟೈಮ್ ಸರ್ ಗಾಣಕ್ಕೂ ಕಳಿಸ್ತೀವಿ ಸರ್, ನಮ್ಮ ಸ್ನೇಹಿತರು ಗಾಣಗಳಿದೆ, ಅವ್ರಿಗೂ ಕೊಡ್ತೀವಿ ಸರ್. ಕೆಲವು ಟೈಮ್ ಪರ್ಮನೆಂಟ್ ಇರುತ್ತೆ ಇಷ್ಟು ಅಂತ, ಒಂದು 20 ಟನ್ 30 ಟನ್ ಪರ್ಮನೆಂಟ್ ಕೊಟ್ಟಿರ್ತಾರೆ, ಅಷ್ಟಕ್ಕೆ ಹೊಡೆದ್ಬಿಟ್ಟು ಇನ್ನು ಉಳಿಕೆದೆಲ್ಲ ಕಬ್ಬು ಗಾಣಕ್ಕೆ ಕೊಡ್ತೀವಿ ಸರ್. ಗಾಣದವರು ರೇಟ್ ಏನು ಕೊಡ್ತಾರೆ ಸರ್? ಗಾಣದವರು ರೇಟ್ ಕೊಡಲ್ಲ ಸರ್, ಅವರು ಅವ್ರೇನೋ ಒಂದು ಫಿಕ್ಸ್ ಮಾಡಿರ್ತಾರೆ, ಆ ರೇಟಿಗೆ ಕೊಡ್ಬೇಕಂದ್ರೆ. ಫ್ಯಾಕ್ಟ್ರಿದೇ ಜಾಸ್ತಿ ಇರುತ್ತೆ ರೇಟ್? ಫ್ಯಾಕ್ಟ್ರಿ ಅಂದರೆ ನಿಮಗೆ ಎಷ್ಟಿರುತ್ತೋ ಮಿತಿ ಅದನ್ನು ಫ್ಯಾಕ್ಟ್ರಿಗೆ ಕೊಟ್ಟು ಉಳಿದಿದ್ದನ್ನು ಗಾಣಕ್ಕೆ ಕೊಡ್ತೀವಿ. ಹೌದು ಸರ್, ಅಲ್ವಾ? ಕೇಂದ್ರ ಸರ್ಕಾರದ ಈ ಬಾರಿಯ ಬಜೆಟ್ ಕೃಷಿ ಕ್ಷೇತ್ರಗಳಿಗೆ ಹಲವು ಕೊಡುಗೆಗಳನ್ನು ನೀಡಿದೆ. ದೇಶದಲ್ಲಿ ಅತಿ ಕಡಿಮೆ ಕೃಷಿ ಉತ್ಪಾದನೆ ಇರುವ 100 ಜಿಲ್ಲೆಗಳು ಅಂದರೆ
ಅಗ್ರಿ ಜಿಲ್ಲೆಗಳನ್ನು ಗುರುತಿಸಿರುವ ಕೇಂದ್ರ ಸರ್ಕಾರವು ಅಲ್ಲಿನ ಕೃಷಿ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ಧಾನ್ಯ ಸಮೃದ್ಧಿಗಾಗಿ ಪಿಎಂ ಧನಧಾನ್ಯ ಕೃಷಿ ಯೋಜನೆ ಎಂಬ ಹೊಸ ಯೋಜನೆಯನ್ನು ಘೋಷಿಸಿದೆ. ಗ್ರಾಮೀಣ ಭಾಗದ ಪ್ರಮುಖ ವೃತ್ತಿಯಾದ ಕೃಷಿಯ ಸಮೃದ್ಧತೆ ಹೆಚ್ಚಳಕ್ಕೆ ಅಗತ್ಯವಾದ ಪರಿಸರ ನಿರ್ಮಾಣ ಮಾಡುವುದು ಯೋಜನೆಯ ಉದ್ದೇಶವಾಗಿದೆ. ಹೊಸ ಯೋಜನೆಯಿಂದ 1.7 ಕೋಟಿ ರೈತರು ಪ್ರಯೋಜನ ಪಡೆಯಲಿದ್ದಾರೆ ಎಂಬ ನಿರೀಕ್ಷೆಯಿದೆ. ರಾಜ್ಯ ಸರ್ಕಾರಗಳ ನೆರವಿನೊಂದಿಗೆ ಹಿಂದುಳಿದ ಜಿಲ್ಲೆಗಳ ಪ್ರದೇಶಗಳಲ್ಲಿನ ರೈತರ ಸ್ಥಿತಿಗತಿ ಸುಧಾರಣೆಗೆ ಹೊಸ ಯೋಜನೆಯಲ್ಲಿ 5 ಪ್ರಮುಖ ಅಂಶಗಳ ಕಡೆಗೆ ಗಮನ ಹರಿಸಲಾಗುವುದು. ಉತ್ಪಾದನೆ ಹೆಚ್ಚಳ, ಬೆಳೆ ವೈವಿಧ್ಯತೆಗೆ ಉತ್ತೇಜನ, ಕಟಾವು ಬಳಿಕ ಸಂಗ್ರಹ ವ್ಯವಸ್ಥೆ ಅಭಿವೃದ್ಧಿ, ನೀರಾವರಿ ಮೂಲಸೌಕರ್ಯಗಳ ನಿರ್ಮಾಣ, ಸುಲಭವಾಗಿ ರೈತರಿಗೆ ಸಾಲ ಸೌಲಭ್ಯ. ಉತ್ಪಾದನೆ ಹೆಚ್ಚಳ ಅಂದರೆ ಆಧುನಿಕ ವ್ಯವಸಾಯ ಪದ್ಧತಿಗಳು, ಆಧುನಿಕ ಕೃಷಿ ಸಾಧನಗಳ ಬಳಕೆಗೆ ಉತ್ತೇಜನ ನೀಡುವುದು. ಬೆಳೆ ವೈವಿಧ್ಯತೆಗೆ ಉತ್ತೇಜನ ಅಂದರೆ ಸುಸ್ಥಿರ ವ್ಯವಸಾಯ ಪದ್ಧತಿಗಳ ಮೂಲಕ ರೈತರಿಗೆ ದೀರ್ಘಾವಧಿ ಲಾಭ ಸಿಗುವಂತೆ ಎಚ್ಚರಿಕೆ ವಹಿಸಲಾಗುವುದು. ಕಟಾವು ಬಳಿಕ ಸಂಗ್ರಹ ವ್ಯವಸ್ಥೆ ಅಭಿವೃದ್ಧಿ ಅಂದರೆ ಪಂಚಾಯಿತಿ ಮತ್ತು ಬ್ಲಾಕ್ ಮಟ್ಟದಲ್ಲಿ ಕೃಷಿ ಬೆಳೆ ನಷ್ಟ ಪ್ರಮಾಣ ಇಳಿಕೆ ಹಾಗೂ ಆಹಾರ ಭದ್ರತೆ ಹೆಚ್ಚಳ. ನೀರಾವರಿ ಮೂಲಸೌಕರ್ಯಗಳ ನಿರ್ಮಾಣ ಅಂದರೆ ನೀರನ್ನು ಮಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಬಳಸಲು ಹೊಸ ತಂತ್ರಜ್ಞಾನ ಪದ್ಧತಿಗಳ ಅಳವಡಿಕೆಗೆ ಜಾಗೃತಿ ಮೂಡಿಸಲಾಗುವುದು. ಸುಲಭವಾಗಿ ರೈತರಿಗೆ ಸಾಲ ಸೌಲಭ್ಯ ಅಂದರೆ ಉತ್ತಮ ತಂತ್ರಜ್ಞಾನ ಹಾಗೂ ಕೃಷಿ ಪದ್ಧತಿಗಳಲ್ಲಿ ಹೂಡಿಕೆ ಮಾಡಲು ಕೃಷಿಕರಿಗೆ ಅಗತ್ಯ ಮಾರ್ಗದರ್ಶನ ನೀಡಲಾಗುವುದು. ಅತ್ಯಧಿಕ ಇಳುವರಿ ನೀಡುವ ಸಾಮರ್ಥ್ಯದ 100ಕ್ಕೂ ಹೆಚ್ಚು ವಾಣಿಜ್ಯ ಬೆಳೆಗಳ ಬೀಜಗಳನ್ನು ಗುರುತಿಸಿ ಅವುಗಳ ಕುರಿತು ಹೆಚ್ಚಿನ ಸಂಶೋಧನೆಗೆ ಒತ್ತು ನೀಡಲಾಗುವುದು. ಈ ನಿಟ್ಟಿನಲ್ಲಿ ನ್ಯಾಷನಲ್ ಮಿಷನ್ ಆಫ್ ಹೈ ಯೀಲ್ಡಿಂಗ್ ಸೀಡ್ಸ್ ಜಾರಿಗೆ ತರಲು ಸಿದ್ಧತೆ ನಡೆದಿದೆ. ತೊಗರಿ, ಉದ್ದು ಹಾಗೂ ಮಸೂರ್ ಬೇಳೆ ಹಾಗೂ ಕಾಳುಗಳಲ್ಲಿ ಆತ್ಮನಿರ್ಭರತೆ ಸಾಧಿಸಲು 6 ವರ್ಷಗಳ ದೂರದೃಷ್ಟಿಯ ಯೋಜನೆ ಮಿಷನ್ ಫಾರ್ ಆತ್ಮನಿರ್ಭರತಾ ಇನ್ ಪಲ್ಸಸ್ ಘೋಷಣೆ ಮಾಡಲಾಗಿದೆ. ವಿದೇಶಗಳಲ್ಲಿ ಬೇಳೆ ಹಾಗೂ ಕಾಳುಗಳ ರಫ್ತು ಪ್ರಮಾಣ ನಿಯಂತ್ರಿಸಿ ಆತ್ಮನಿರ್ಭರತೆ ಸಾಧಿಸುವ ಮೂಲಕ ಗಗನಕ್ಕೇರಿರುವ ದರಗಳ ಇಳಿಕೆಗೆ ಹೊಸ ಯೋಜನೆ ಬುನಾದಿ ಹಾಕಲಿದೆ. ಹೊಸ ಯೋಜನೆ ಅಡಿಯಲ್ಲಿ ಸಂಗ್ರಹಿಸಲಾಗುವ ಬೇಳೆ ಹಾಗೂ ಕಾಳುಗಳನ್ನು ಸದ್ಯ ಭಾರತ್ ಅಕ್ಕಿಯನ್ನು ಮಾರಾಟ ಮಾಡಲಾಗುತ್ತಿರುವ ನಾಫೆಡ್ ಹಾಗೂ ಎನ್ಸಿಸಿಎಫ್ ಸಂಸ್ಥೆಗಳ ಮೂಲಕ ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸಲಾಗುವುದು. ತರಕಾರಿ ಹಾಗೂ ಹಣ್ಣುಗಳ ಉತ್ಪಾದನೆಗೆ ಉತ್ತೇಜನ, ರೈತರಿಗೆ ಸಮಾಧಾನಕರ ಬೆಲೆ ಕೊಡಿಸುವ ನಿಟ್ಟಿನಲ್ಲಿ ಸಮಗ್ರ ನೀತಿಗಳ ರಚನೆಗೆ ನಿರ್ಧಾರ ಮಾಡಲಾಗಿದೆ. ದೇಶದ ಎಕ್ಸ್ಕ್ಲೂಸಿವ್ ಆರ್ಥಿಕ ವಲಯ ಹಾಗೂ ಸಾಗರಗಳಲ್ಲಿ ಮೀನುಗಾರಿಕೆ ಉತ್ತೇಜನಕ್ಕಾಗಿ ಸುಸ್ಥಿರ ನೀತಿಗಳ ಚೌಕಟ್ಟು ರಚನೆ ಮಾಡಲಾಗುವುದು. ಹತ್ತಿಯ ಉತ್ಪಾದನೆಗೆ ಒತ್ತು ನೀಡಲು ದೀರ್ಘಾವಧಿ ಲಾಭ ನೀಡುವ ಹತ್ತಿಯ ತಳಿಗಳನ್ನು ಹೆಚ್ಚೆಚ್ಚು ರೈತರು ಬಳಸಲು ಉತ್ತೇಜಿಸಲು 5 ವರ್ಷಗಳ ಅವಧಿಯ ಹೊಸ ಯೋಜನೆಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು ಎಂದು ತಿಳಿಸಲಾಗಿದೆ. ದೇಶಾದ್ಯಂತ ಸುಮಾರು 7.7 ಕೋಟಿ ರೈತರು ಅಂದರೆ ಮೀನುಗಾರರು, ಹೈನುಗಾರಿಕೆ ಮಾಡುವವರೂ ಸೇರಿದಂತೆ ಅಲ್ಪಾವಧಿ ಸಾಲ ನೀಡುವ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಸಾಲದ ಮಿತಿಯನ್ನು ಪ್ರಸಕ್ತ 3 ಲಕ್ಷ ರೂಪಾಯಿಗಳಿಂದ 5 ಲಕ್ಷ ರೂಪಾಯಿಗಳವರೆಗೆ ಏರಿಕೆ ಮಾಡಲಾಗಿದೆ. ಆಧುನಿಕ ಕೃಷಿ ಸಾಧನಗಳ ಖರೀದಿ, ಸುಸ್ಥಿರ ವ್ಯವಸಾಯ ಪದ್ಧತಿಗಳಲ್ಲಿ ರೈತರು ತೊಡಗಿಸಿಕೊಳ್ಳಲು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿ ಹೆಚ್ಚಳ ನೆರವಾಗಲಿದೆ ಎಂದು ಕೃಷಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. 1998ರಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಜಾರಿಗೆ ತರಲಾಯಿತು. ಸದ್ಯ ದೇಶಾದ್ಯಂತ 7.4 ಕೋಟಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಖಾತೆಗಳು ಸಕ್ರಿಯವಾಗಿದ್ದು, ರೈತರಿಗೆ 8.9 ಲಕ್ಷ ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಕೇಂದ್ರ ಸರ್ಕಾರದ ಈ ಬಾರಿಯ ಬಜೆಟ್ ಕೃಷಿ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳನ್ನು ಕುರಿತ ಮಾಹಿತಿಯನ್ನು ಕೇಳಿದಿರಿ. ಸುಮಾರು ಒಂದು ಅರ್ಧ ಎಕರೆ ಭತ್ತ ಬೆಳಿತೀರಾ ಪ್ರತಿ ವರ್ಷ? ಹಾಂ, ಪ್ರತಿ ವರ್ಷ ಒಂದು 20 ಗುಂಟೆ ಅಷ್ಟೇ ಸರ್. ಓಕೆ. ಮನೆ ಮಟ್ಟಕ್ಕೆ ಅಥವಾ ಮಾರ್ತೀರಾ? ಮನೆಗೆ ಸರ್, ಮನೆಗೆ. ಯಾವ ತಳಿ ಹಾಕ್ತೀರಿ ಸರ್? ಇದು ಜಯ ಜಾಸ್ತಿ ನಾವು ಹಾಕೋದು. ಜಯನ ಅಂದರೆ ಚೆನ್ನಾಗಿರುತ್ತೆ ಅದು, ಅಂದರೆ ಯಾವುದೇ ರೋಗಗಳಿಗೆ ತುತ್ತಾಗಲ್ಲ. ಹಂಗಾಗಿ ಎಲ್ಲಿಂದ ಸರ್? ಬಿ ಸಿ ಫಾರಮ್ ಇಂದ ತಗೊಂಡೋಗ್ತೀರಾ? ಪ್ರತಿ ವರ್ಷನೇ ಹೊಸದಾಗೆ ಬೀಜ ತಗೊಂಡೋಗ್ತೀರಾ ಅಥವಾ ನೀವು ಮಾಡಿರೋ ಬೆಳೆಯಿಂದಲೇ ಬೀಜ ಇಟ್ಕೋತೀರಾ?
ಇಲ್ಲ ಇವಾಗೆಲ್ಲ ಸರ್ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಸರ್. ಹೊಸ್ದಾಗಿ ಬೀಜ ಮಾಡಿರೋದ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಫಸ್ಟ್ ಎಲ್ಲ ನಾವೇ ಮಾಡ್ಕೋತೀವಿ, ನಮ್ಮ ತಂದೆ ತೋರಿಸ್ಕೊಟ್ಟಿದ್ರು, ನಾವೇ ಫಿಲ್ಟರ್ ಮಾಡ್ತಿದ್ವಿ. ಈಗ ಎಲ್ಲರೂ ಕೂಡ ಬಿತ್ತನೆ ಬೀಜಕ್ಕೆ ಹೊಸ್ದಾಗಿ ಅವಲಂಬಿಸಿದ್ದಾರೆ. ಯಾರು ಸ್ವಂತ ಅವ್ರದ್ದು ಭತ್ತನ ಯಾರು ಮಾಡ್ತಿಲ್ಲ ಸರ್. ಅದನ್ನ ಹೇಗೆ ಬೆಳಿತೀರಿ ಭತ್ತನ? ಸರ್ ಭತ್ತ ಮಾಮೂಲಿ ಇದು ಏನೋ ಪಾತಿ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಕೊಳಸಿ ನೀರು ತುಂಬಾಕಿ ಹಸಿರೆಲೆ ಗೊಬ್ಬರ ಏನಾದ್ರು ಬೆಳ್ಕೋತೀರಾ ಮುಂಚೆನೆ? ಸರ್ ಹಸಿರೆಲೆ ಗೊಬ್ಬರ ಹಾಕಬೇಕು. ಆ್ಯಕ್ಚುಲಿ ನಾವು ಯಾರು ಹಸಿರೆಲೆ ಗೊಬ್ಬರ ಇತ್ತೀಚೆಗೆ ಯಾರು ಆಗ್ತಾ ಇಲ್ಲ ಸರ್ ಜಾಸ್ತಿ. ಎಲ್ಲ ಫರ್ಟಿಲೈಸರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಸರ್. ಅಂದರೆ ಬೀಜ ಸಿಗುತ್ತೆ ಕೃಷಿ ಇಲಾಖೆನಲ್ಲಿ, ಅಪ್ಸೆಣ್ಬು ಡೈಂಚ ಅಂತೆಲ್ಲ ಕೊಡ್ತಾರಲ್ಲ, ಅದನ್ನ ಏನು ನೀವು ಹಾಕ್ಕೊಳ್ಳಲ್ಲ ಮುಂಚೆನೆ? ಇಲ್ಲ ಈ ನನ್ನ ಮೇಲೆ ಅದೇ ಹೇಳ್ತಾ ಇದ್ದಾರೆ ಅಷ್ಟೇ, ಮಾಡ್ತಿಲ್ಲ ಸರ್ ಯಾರನ್ನೂ ಅದನ್ನ. ಅಲ್ಲ ನೀವು ಮಾಡ್ತಿದ್ರೋ ಇಲ್ವೋ? ಇಲ್ಲ ನಾನು ಮಾಡ್ತೀನಿ. ನೀವು ಮಾಡ್ತಿಲ್ಲ? ನಾನು ಮಾಡ್ತಿಲ್ಲ ಸರ್ ಅದು. ಸರಿ ಸರಿ ಆಯಿತು. ಅಂದರೆ ರಾಸಾಯನಿಕ ಗೊಬ್ಬರ ಹಾಕ್ತೀರಿ, ಆಮೇಲೆ ಪೈರು ನಾಟಿ ಮಾಡ್ತೀರಿ. ಹೌದು ಅಲ್ವಾ? ಇನ್ನು ಕೀಟ ರೋಗ ಬಂದಾಗ ಔಷಧಿ ಹೊಡ್ಕೊಳ್ಳೋದು, ಕಳೆ ತೆಕ್ಕತ್ತೀರಿ. ಹೌದು ಸರ್. ಇನ್ನು ಆಮೇಲೆ ಕಟಾವು ಮಾಡ್ಕೊಳ್ಳೋದೆ. ಹಾಂ ಸರ್. ಮಧ್ಯದಲ್ಲಿ ಇನ್ಯಾವುದು ಬೇರೆ ವಿಶೇಷ ಅಂತ ಅನ್ಸಿದ್ದೇನಿಲ್ವಾ ಭತ್ತದಲ್ಲಿ ತಮಗೆ, ನೀವು ಮಾಡ್ತಿರೋ ಬೇಸಾಯದಲ್ಲಿ? ಭತ್ತದಲ್ಲಿ ಇನ್ಯಾವುದು ವಿಶೇಷ ಅನಿಸ್ಲಿಲ್ಲ ಸರ್ ನನಗೆ. ಈ ವರ್ಷ ಹೇಗೆ ಬಂತು ಬೆಳೆ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಹೌದಾ? ಎಷ್ಟು ಇಳುವರಿ ಬರುತ್ತೆ ನಿಮ್ಮದು ಭತ್ತ? ಸರ್ ಭತ್ತ ಇಳುವರಿ ನಮ್ಮದು ಒಂದು 15-20 ಕಂಡ್ಗ. ಅಕ್ಕಿ ಮಾಡಿಸ್ಬಿಟ್ಟು ನೀವೇ ಬಳಕೆ ಮಾಡ್ತೀರಾ ಅಷ್ಟೂ, ಅಥವಾ ಮಾರಾಟ ಮಾಡ್ತೀರಾ ಅಕ್ಕಿ? ಇಲ್ಲ, ಮಾರಾಟ ಮಾಡೋಕೆ ಹೋಗಲ್ಲ ಸರ್, ನಾವೇ ಇಟ್ಕೊಂಡಿರ್ತೀವಿ. ಮತ್ತು ನಮ್ಮ ಅಕ್ಕಂದಿರಿಗೆ ಎಲ್ಲ ನೆಂಟರುಗಳಿಗೆ ಬಂದು ಬಳಗದವ್ರಿಗೆ ಕೊಟ್ಬಿಡ್ತೀರಿ. ಸ್ವಲ್ಪ ದಬ್ಬತ್ತ ಆಗಲಿಲ್ವಾ ಜಯ? ಹಾಂ ಸರ್, ದಪ್ಪತ್ತಾಯಿತು. ಮತ್ತು ಸಣ್ಣಕ್ಕಿ ತಿನ್ನಬೇಕು ಅಂತ ಅನ್ಸಲ್ವ ನಿಮಗೆ? ಇಲ್ಲ ಸರ್, ಆ ಥರ ಏನು ಅನ್ಸಲ್ಲ. ಸಣ್ಣಕ್ಕಿ ತಿನ್ನಬೇಕು ಅಂತ ಏನು ಅನ್ಸಲ್ಲ. ರಾಗಿ ಹುರುಳಿ? ರಾಗಿ ಜಾಸ್ತಿ ನಾವು ಇದನ್ನೇ ಮುದ್ದೆ ಜಾಸ್ತಿ ಯೂಸ್ ಮಾಡ್ತೀವಿ ಸರ್. ಅದೇ ರಾಗಿ ಏನು ಬೆಳೆಯಲ್ವಾ? ಅಥವಾ ಬೆಳೆಯೋ ಜಮೀನಿಲ್ವಾ? ಇಲ್ಲ ಸರ್, ರಾಗಿ ಅಂದರೆ ಅದೇ ಜಮೀನು ಅಷ್ಟೇ ನಮ್ಮದು, 3 ಎಕರೆಯಲ್ಲೇ ಅದನ್ನು ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ. ರಾಗಿ ತಗೋತೀನಿ ಸರ್. ಹೌದಾ? ಸುತ್ತಮುತ್ತ ಬೆಳೆಯೋರ ಹತ್ರ ಖರೀದಿ ಮಾಡ್ಕೋತೀನಿ ಸರ್. ರೇಡಿಯೋ ಕಿಸಾನ್ ದಿನದ ಪ್ರಯುಕ್ತ ಇದೇ ತಿಂಗಳ 14ರಂದು ಶುಕ್ರವಾರ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ವೇದ ಕೃಷಿ ಕುರಿತ 1 ದಿನದ ಕಾರ್ಯಾಗಾರವನ್ನು ಏರ್ಪಾಡು ಮಾಡಲಾಗಿದೆ. ಆಯ್ದ 150 ಜನರಿಗೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಆಸಕ್ತರು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಪತ್ರದಲ್ಲಿ ಬರೆದು ನಿಲಯ ನಿರ್ದೇಶಕರು, ಕೃಷಿರಂಗ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 20 ಇಲ್ಲಿಗೆ ಕಳುಹಿಸಬಹುದು. ಅಥವಾ FMAR mysore@gmail.comಗೆ ಇಮೇಲ್ ಕಳುಹಿಸಬಹುದು. ಅಥವಾ 9480056960. ಮತ್ತೊಮ್ಮೆ ಕೇಳಿ, 9480056960 ಈ ಮೊಬೈಲ್ ಸಂಖ್ಯೆಗೆ ಸಂದೇಶ ಕಳುಹಿಸಬಹುದು. ನೆನಪಿಡಿ, ಇದೇ 14ರಂದು ಶುಕ್ರವಾರ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ವೇದ ಕೃಷಿ ಕುರಿತ ಕಾರ್ಯಾಗಾರ ನಡೆಯಲಿದೆ. ಆಸಕ್ತರು ಕೂಡಲೇ ನಿಮ್ಮ ಹೆಸರನ್ನು ನೋಂದಾಯಿಸಿ. ಈಗ ನಿಮ್ದೊಂದು ಕಂಪ್ನಿ ಏನೋ ಮಾಡಿದ್ದೀನಿ ಅಂದ್ರಲ್ಲ, ಈ ಕಂಪ್ನಿ ಮೂಲಕ ರೈತರು ಬೆಳೆದಿದ್ದನ್ನೇನಾದರೂ ಖರೀದಿ ಮಾಡಿ ಮಾರಾಟ ಮಾಡ್ತಿದ್ದೀರಾ ನೀವು? ಸರ್ ಮಾಡ್ತಿದ್ದೀವಿ ಸರ್. ಏನು ಮಾಡ್ತಿದ್ದೀರಿ? ರಾಗಿ. ಅಲ್ಲಿಂದ ಬಂದರೆ ಸಿರಿಧಾನ್ಯ ಬರುತ್ತಲ್ಲ ಸರ್, ಸಿರಿಧಾನ್ಯನ ನಾವು ಅದನ್ನು ಪ್ರಾಡಕ್ಟ್ ಆರೋಗ್ಯ ರಾಗಿ ಅಂತೇಳಿ ಒಂದು ಬ್ರ್ಯಾಂಡನ್ನ ಕೊಟ್ಟು ನಮ್ಮ ಕಂಪ್ನಿ ಹೆಸರಲ್ಲೇ ಸೇಲ್ ಮಾಡ್ತಾ ಇದ್ದೀವಿ ಸರ್. ಅದು ಏನದು? ಆರೋಗ್ಯ ರಾಗಿ ಅಂತ ಹೆಸರು. ಏನಾಗಂದ್ರೆ ಆರೋಗ್ಯ ರಾಗಿ ಅಂತ ಅಂದರೆ ಒಂದು ಬ್ರ್ಯಾಂಡ್ ಹೆಸರು ಕೊಟ್ಕೊಂಡಿದ್ದೀವಿ. ಅದರಲ್ಲಿ ಇದು ಮಿಲೆಟ್ಸ್ದೆಲ್ಲ ಇರುತ್ತೆ. ಸಿರಿಧಾನ್ಯ ಎಷ್ಟು ಥರ ಇದೆ ಅಷ್ಟು ಥರದ್ದನ್ನು ಚೆನ್ನಾಗಿ ಹುರಿದು, ಅದನ್ನು ಚೆನ್ನಾಗಿ ತೊಳೆದು ಹುರಿದು ಅದನ್ನು ಪೌಡ್ರ್ ಮಾಡಿ ಅದನ್ನು ಪ್ಯಾಕ್ ಮಾಡಿ KG ಲೆಕ್ಕದಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ ಸರ್. ಅದನ್ನು ನಮ್ಮದು ಪ್ರಾಡಕ್ಟನ್ನ ಮಾರ್ಕೆಟಿಗೆ ಬಿಟ್ಟಿದ್ದೀವಿ ಸರ್. ಸೇಲ್ ಮಾಡ್ತೀವಿ ನಾವೇ ತೊಗೊಂಡೋಗಿ. ಅಂದರೆ ಏನೇನು ಹಾಕ್ತೀರಿ ಅದಕ್ಕೆ? ಸರ್ ಆರ್ಕ, ಊದ್ಲು ಮತ್ತು ಇದು ಎಷ್ಟು ಥರ ಇದೆ, ಇದು ನಮ್ಮದು ಸಿರಿಧಾನ್ಯ ಅಷ್ಟು ಥರದ್ದು ಹಾಕ್ತೀವಿ. ಒಂದು 24 ಥರದ್ದು ಬರುತ್ತೆ. 24 ಥರನ? ಅಂದರೆ ಆರ್ಕ ಇದೆಲ್ಲ ಒಂದು 6 ಥರ ಇದೆ ಅಷ್ಟೇ. ಆರ್ಕ, ಊದ್ಲು ಮತ್ತು ಇದು ಬರ್ಗು ಮತ್ತು ನವಣೆ, ಕೊರ್ಲೆ, ಅಲ್ಲಿಂದ ಬಂದರೆ ರಾಗಿ, ಇದೆಲ್ಲ ಸೇರಿಸ್ಕೊಂಡು ಅದ್ರ ಜೊತೆಗೆ ಗೋಧಿ
ಅದ್ರ ಜೊತೆಗೆ ಮೆಣಸು ಇದೆಲ್ಲ ಬರುತ್ತೆ. ನಮ್ಮ ಇವರು ಮಾಡ್ತಾರದು ಎಲ್ಲ. ಯಾರು ಮಾಡ್ತಿರೋದು? ನಮ್ಮ ಗುಂಪು, ರೈತ ಆಸಕ್ತ ಗುಂಪು ಇದೆಯಲ್ಲ, ನಿಮ್ಮಲ್ಲೇ ಒಂದು ಗುಂಪು ಮಾಡಿದ್ದೀರಾ? ಅವ್ರು ಮಾಡ್ತಾರೆ, ಅವ್ರು ಮಾಡ್ಕೊಡ್ತಾರೆ. ಅದೆಲ್ಲ ಒಂದು ಪ್ರೊಸೀಜರ್ ಐತೆ, ಅದು ಬರೆದು ಕೊಟ್ಟು ಆಯ್ತು. ಈಗ ಅದನ್ನೆಲ್ಲ ಪುಡಿ ಮಾಡೋದಕ್ಕೆ ಏನಾದರೂ ನೀವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ? ಸರ್ ಅದು ಹೇಳೋದು ಮರ್ತೆ ಸರ್. ನಮ್ಮಲ್ಲಿ ಈಗ ಸಿಲ್ಕೋ ಫೌಂಡೇಶನ್ ಇಂದ ಒಂದು ಇದು ರಾಗಿ ಮಿಲ್ಲನ್ನ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಸೆಲ್ಕೋ ಅಂದರೆ ಅದೇ ಇವರು ಸೆಲ್ಕೋ ಕಂಪ್ನಿಯವರು ಹಾಕೊಟ್ಟಿದ್ದಾರೆ, ಅದರಲ್ಲೇ ರನ್ ಆಗುತ್ತೆ. ಎಲ್ಲ ಹಾಕ್ಸಿದ್ರಿ ರಾಗಿ ಮಿಲ್? ಅಲ್ಲೇ ನಮ್ಮ ಯೂನಿಟಲ್ಲೇ, ನಮ್ಮ ಕೆರಗೋಡ ರೈತ ಉತ್ಪಾದಕ ಕಂಪ್ನಿ ಯೂನಿಟಲ್ಲೇ ಹಾಕ್ಸಿದ್ದೀವಿ. ಹೌದಾ? ಹಾಕ್ಸ್ಬಿಟ್ಟು ಈಗ ಅಲ್ಲಿ ಬಂದು ಅವರು ಮಿಲ್ ಮಾಡಿಸ್ತಾರೆ. ನಮ್ಮದು ಪ್ರಾಡಕ್ಟು ಮಿಲ್ ಮಾಡ್ತೀವಿ, ಅದನ್ನ ಪೌಡ್ರ್ ಮಾಡಿ ಪ್ಯಾಕ್ ಮಾಡ್ತೀವಿ. ರಾಗಿ ಮಾಲ್ಟ್ದು ಇದೆ, ಅದನ್ನು ಪ್ಯಾಕ್ ಮಾಡ್ತೀವಿ. ರಾಗಿ ಮಾಲ್ಟ್ ಬೇರೆ ಇದೆಯಾ? ರಾಗಿ ಮಾಲ್ಟ್ ಇದೆ. ರಾಗಿನ ಎಲ್ಲ ಚೆನ್ನಾಗಿ ನೀಟಾಗಿ ತೊಳೆದು ಅದನ್ನು ಒಣಗಿಸಿ ಹುರಿದ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಮಾರಾಟ ಮಾಡ್ತಿದ್ವಿ. ಅದನ್ನು ಪ್ರತ್ಯೇಕವಾಗಿ ಬೇರೆ ಇನ್ನೊಂದು ಗುಂಪಿನವ್ರು ಮಾಡ್ತಾರಾ? ಬೇರೆ ಬೇರೆ ಒಂದೊಂದು ಗುಂಪಿದೆ ಸರ್. ಹೌದಾ? ಅವ್ರ ಕೈಲಿ ಕೊಟ್ಟು ಮಾಡಿಸ್ತೀನಿ ಸರ್. ಎಷ್ಟು ಮಾರಾಟ ಆಗುತ್ತೆ ತಿಂಗಳಿಗೆ? ಸರ್ ಒಂದು 50 kg ಫರ್ ಮಂತು ನಮ್ಮದು. ಇದು ರಾಗಿದು ಒಂದಿದು 50 kg ಮಾರಾಟ ಆಗುತ್ತೆ. ಅಂದರೆ ನಾವೇ ಅಂಗಡಿಗಳಿಗೆ ತೊಗೊಂಡೋಗಿ ಹಾಕ್ತೀವಿ ಸರ್. ಓಕೆ. ನೀವೇನಾದರೂ ಅಲ್ಲೊಂದು ಅಂಗಡಿ ಮಾಡಿದ್ದೀರಾ ಮಾರಾಟ ಮಾಡಕ್ಕೆ ನೇರವಾಗಿ? ಇಲ್ಲ ಸರ್, ಅಲ್ಲೇ ನಮ್ಮ ಕಂಪ್ನಿನಲ್ಲೇ ಮಾಡ್ತೀವಿ ಸರ್. ಅದನ್ನೇ ನಿಮ್ಮ ಕಂಪ್ನಿನಲ್ಲೇ ಒಂದು ಅಂಗಡಿ ಥರ ಮಾಡಿದ್ದೀರಿ? ಅಲ್ಲೂ ಮಾರಾಟ ಆಗುತ್ತೆ ಸರ್. ಮತ್ತು ಬೇರೆ ಕಡೆನೂ ಕೊಡ್ತೀರಿ? ಬೇರೆ ಕಡೆ ನಾವೇ ಅಂಗಡಿಗೆ ತೊಗೊಂಡೋಗಿ ಹಾಕ್ತೀವಿ ಸರ್. 50 kg ಕಡಿಮೆ ಆಗಲಿಲ್ವಾ ತಿಂಗಳಿಗೆ? ಒಂದು ಜಾಸ್ತಿ ಆಗುತ್ತೆ. ಪ್ರಚಾರ ಮಾಡ್ಬೇಕು ನೀವು ಅಲ್ವಾ? ಚೆನ್ನಾಗಿರುತ್ತಾ ಹೋಗ್ಲಿ ಪ್ರಾಡಕ್ಟು? ಚೆನ್ನಾಗಿದೆ ಸರ್. ಏನು ಮಾಡ್ಕೋಬೋದು ಆ ಹಿಟ್ಟಲ್ಲಿ? ಮಾಮೂಲಿ ಈಗ ನಾವು ಅದನ್ನು ನೀರ್ಗೆ ಕಲಿಸ್ಬಿಟ್ಟು ಅದನ್ನು ತಿಂಡಿ ಥರನೂ ಉಪಯೋಗಿಸ್ಬೋದು. ಇಲ್ಲ ಅಂತಂದರೆ ಗಂಜಿ ಥರ ಮಾಡ್ಕೊಂಡು ಕುಡಿಬೋದು ಸರ್. ಮಾರ್ನಿಂಗು ಗಂಜಿ ಥರ ಮಾಡಿಕೊಂಡು ಅದನ್ನು ತೊಗೊಂಡ್ರೆ ಒಂದು ಲೋಟ ಒಂದು 11 ಗಂಟೆ ಗಂಟು ನಾವು ಇರ್ಬೋದು. ಹಸಿವಾಗಲ್ಲ. ನೀವು ಅದೇ ಗಂಜಿನ ಕುಡಿಯೋದು ದಿನ ಬೆಳಗ್ಗೆ? ಮಾರ್ನಿಂಗ್ ಟೈಮ್ ತೊಗೋತೀನಿ ಸರ್ ನಾನು. ಹೌದಾ? ನಿಮ್ಮ ಮಾಲ್ಟು ಚೆನ್ನಾಗಿರುತ್ತಾ? ಮಾಲ್ಟು ಚೆನ್ನಾಗೈತೆ ಸರ್, ರಾಗಿ ಮಾಲ್ಟು. ಅದೊಂದು ಸಂಜೆ ಕುಡಿದು ಬಿಡ್ತೀರಾ? ಸಂಜೆ ಮತ್ತು 2 ಟೈಮು ಯೂಸ್ ಮಾಡ್ತೀನಿ. ಬಟ್ ಅದೇ ನಾನು ಡೈಲಿ ಹೋಗುತ್ತೆ. ಒಂದು ನಮ್ಮಲ್ಲೇ ಒಂದು 50 kg ಕಮ್ಮಿ ಹೇಳಿದೆ, ಜಾಸ್ತಿನೇ ಹೋಗುತ್ತೆ. ಕಮ್ಮಿ ಯಾಕೆ ಹೇಳಿದ್ರಿ? ಎಷ್ಟು ಹೋಗುತ್ತೆ ಹೇಳಿ ಕರೆಕ್ಟಾಗಿ? ಸರ್ ಹೋಗುತ್ತೆ, ಒಂದು 100-150 ಹೋಗ್ಬೋದು. ನಮ್ಮ ಹುಡುಗರು ಲೆಕ್ಕ ಎಲ್ಲ ಸಿಗುತ್ತೆ. ಆಯ್ತು. ಅಂದರೆ ಚೆನ್ನಾಗೇ ಮಾರಾಟ ಆಗ್ತಿದೆ? ಚೆನ್ನಾಗಿ ಮಾರಾಟ. ರೈತರಿಂದ ನೀವು ನೇರವಾಗಿ ಉತ್ಪನ್ನನ ಖರೀದಿ ಮಾಡಿ ಅವರದ್ದೇ ಒಂದು ಗುಂಪು ಮಾಡಿ ಅವರ ಮೂಲಕ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಿದ್ದೀವಿ. ಆಮೇಲೆ ಮತ್ತೆ ಇನ್ನೊಂದು ಸರ್, ಪುಳಿಯೋಗರೆ ಐತೆ ಸರ್. ಪುಳಿಯೋಗರೆ ಪುಳಿಯೋಗರೆ ಮಾಡ್ತಾರೆ ನಮ್ಮ ಹುಡುಗರು. ಅಂದರೆ ನಮ್ಮ ರಿಲೇಷನ್ ಒಬ್ಬರು ಒಂದು ಗುಂಪು ಮಾಡ್ಕೊಂಡಿದ್ದಾರೆ, ಅವ್ರ ಕೈಲಿ ಮಾಡಿಸ್ತಾ ಇದ್ದೀನಿ ಅದನ್ನು. ಅವರಿಗೆ ಪುಳಿಯೋಗರೆ ಮಾಡೋ ತರಬೇತಿ ಕೊಟ್ಟಿರೋರು ಯಾರು? ಅವರೇ ಮಾಡ್ಕೊಂಡಿದ್ದಾರೆ ಸರ್ ತರಬೇತಿ. ಅವರೇ ಮಾಡ್ಕೊಂಡಿದ್ದಾರೆ. ಮನೆಗೆ ಮಾಡ್ತಿದ್ರಲ್ಲ, ಅದನ್ನೇ ಕ್ವಾಲಿಟಿ ಟೈಪ್ ಮಾಡಿ ಕೊಡ್ತಿದ್ದಾರೆ ಸರ್. ಅದೊಂದು ಪ್ರಾಡಕ್ಟ್ನು ನಾವು ರಿಲೀಸ್ ಮಾಡಿದ್ದೀವಿ. ಇದೊಂದು 3 ಪುಳಿಯೋಗರೆ ಮಿಕ್ಸು ಮಾರ್ತೀರಿ? ಹೌದು ಸರ್. ಪರವಾಗಿಲ್ಲ. ಚೆನ್ನಾಗಿದೆ ನಿಮ್ಮ ಚಟುವಟಿಕೆಗಳು. ಅಂದರೆ ಸರ್ ನಮ್ಮಲ್ಲಿ ಈಗ ನಮ್ಮ ಸೇರ್ದಾರ ಇದ್ದಾರಲ್ಲ, ಅವರು ಒಂದಷ್ಟು ತಿಂಡಿಗಳೆಲ್ಲ ತಯಾರು ಮಾಡ್ತಾರೆ ಮನೆಯಲ್ಲೇ. ಏನು ತಿಂಡಿ? ಮಿಠಾಯಿ ಆಗ್ಬೋದು, ಈ ಸಿರಿಧಾನ್ಯದ್ದು ಬಿಸ್ಕೆಟ್ಸು ಇದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಮಾಡ್ತಾರೆ. ಈಗ ನಮ್ಮದು ಉದ್ದೇಶನೇ ಅದಲ್ವಾ, ನಾವು ಏನು ಉತ್ಪಾದನೆ ಮಾಡ್ತೀವಿ ಅದನ್ನು ಮಾರ್ಕೆಟಿಂಗ್ ಬಿಡೋದು. ಹಂಗಾಗಿ ಅದನ್ನು ಒಂದಷ್ಟು ಪ್ಯಾಕೆಟ್ ಮಾಡಿಕೊಂಡು ಮಾರಾಟ ಮಾಡ್ತೀವಿ ಸರ್. ಇದ್ರ ಜೊತೆಗೆ ಅದು ನಮ್ಮದು ಸಿರಿಧಾನ್ಯ ಜೊತೆಲಿ. ಅಂದರೆ ಭಾಳ ಚೆನ್ನಾಗಿ ವೈವಿಧ್ಯಮಯವಾದ ಉತ್ಪನ್ನಗಳನ್ನು ತಯಾರು ಮಾಡೋ ತಂಡ ಇದೆ ನಿಮ್ಮಲ್ಲಿ. ಹೌದು, ಖಂಡಿತ ಸರ್. ಪರವಾಗಿಲ್ಲ ಅಲ್ವಾ? 1,000 ಜನ ಶೇರ್ದಾರ್ ಇದ್ದಾರೆ. ಇವರೆಲ್ಲ ನಮ್ಗೆ ಬೆಳಕಿಗೆ ಬಂದಿರಲಿಲ್ಲ ಸರ್. ಇವರೆಲ್ಲ ಮಾಡ್ತಿದಾರಲ್ಲ, ನಮ್ಮ ಸೇರ್ದಾರ ಆದರು ಫಸ್ಟು. ನಾವೆಲ್ಲ ಇದೆಲ್ಲ ಮಾಡ್ತಿದ್ದೀವಿ ಅಂದರೆ ಅವರು ಅಂದರೆ ಒಂದು ಸ್ಟೇಜ್, ಒಂದು ವೇದಿಕೆನ ರೂಪಿಸ್ಕೊಟ್ಟಂಗೆ ಆಗ್ತಾ ಇದೆ ಸರ್. ಪರವಾಗಿಲ್ಲ ಬಿಡಿ. ಎಲೆ ಮರೆ ಕಾಯಿ ಅಂತ ಇದ್ದವ್ರನ್ನೆಲ್ಲರೂ ನಾವು ಬೆಳಕಿಗೆ ತರ್ತಾ ಇದ್ದೀವಿ ಅಂತ ಕೆಲಸ ಮಾಡ್ಬೋದು ಸರ್. ಮಾಡ್ತಾ ಇದ್ದೀವಿ ಅಲ್ವಾ? ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಇನ್ನೇನಾದ್ರು ಚಟುವಟಿಕೆ ಮಾಡಿದ್ದೀರಾ ನಿಮ್ಮ ಕಂಪ್ನಿಯಿಂದ? ನಮ್ಮ ಕಂಪ್ನಿಯಿಂದ ಅದೇ ಈ ಸದ್ಯಕ್ಕೆ ಇಷ್ಟು ಮಾಡ್ತಾ ಇದ್ದೀವಿ ಸರ್. ಇನ್ನೂ ಪ್ಲ್ಯಾನಿಂಗ್ ಇದೆ. ಏನೇನಿದೆ ಪ್ಲ್ಯಾನು ಸರ್? ನಮ್ಮಲ್ಲಿ ಒಂದು ಇದು ಏನು ಕೃಷಿ ಯಂತ್ರಧಾರೆದೊಂದು ಮಾಡಬೇಕು, ಕಡಿಮೆ ದರದಲ್ಲಿ ನಮಗೆ ಕೃಷಿಗೆ ಸಂಬಂಧಪಟ್ಟಂಥ ಪರಿಕರಗಳನ್ನ ಬಾಡಿಗೆ ಕೊಡಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಅದೊಂದು ಮಾಡ್ತಾ ಇದ್ದೀವಿ ಸರ್. ನೆಕ್ಸ್ಟ್ ಇಯರ್ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀವಿ. ಅಲ್ಲಿಂದ ಬಂದರೆ ಸರ್ ನನ್ನದು ಒಂದು ಆಸೆ ಏನಪ್ಪ ಅಂತಂದರೆ, ನಮ್ಮಲ್ಲಿ ಮಂಡ್ಯ ಸೈಡು ರೇಷ್ಮೆ ಜಾಸ್ತಿ ಇದೆ, ರೇಷ್ಮೆ ಬೆಳಿತಾರೆ. ನಾವು ರಾಮನಗರ ಮತ್ತು ಮಳವಳ್ಳಿಗೆಲ್ಲ ತೊಗೊಂಡೋಗ್ಬೇಕು. ಬಟ್ ನಮ್ಮ ಕಂಪ್ನಿಯಿಂದ ಏನಾದರೂ ಮಾಡ್ಬೋದಾ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಮಾರುಕಟ್ಟೆ ಟೈಪು ಒಂದು ರೇಷ್ಮೆಗೆ ಸಂಬಂಧಪಟ್ಟಂಗೆ ಸಣ್ಣ ಮಟ್ಟದಲ್ಲಿ
ನಾವೇ ಮಾರ್ಕೆಟ್ ಕೊಡ್ಬೋದೇನೋ ಅನ್ನೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಓಕೆ, ಜೆ ಡಿ ಅವ್ರ ಹತ್ರ ಡಿಸ್ಕಸ್ ಮಾಡಿಕೊಂಡು ಮುಂದುವರೋಣ ಅಂತ ಅಂದ್ಕೊಂಡಿದ್ದೀನಿ ಸರ್. ಈಗ ವ್ಯವಸಾಯದ ಜೊತೆಗೆ ಈ ಕೆಲಸಗಳನ್ನೆಲ್ಲ ತಾವು ಮಾಡ್ತಾ ಇದ್ದೀರಿ, ಸಮಯ ಸಿಗುತ್ತಾ ತಮಗೆ? ಸಿಗುತ್ತೆ ಸರ್. ಯಾಕೆಂದರೆ ನಿಮ್ದು ಇನ್ನೊಂದು ಬಿಸ್ನೆಸ್ ಬೇರೆ ಇದೆ ಸರ್. ನಂದು ಏನಪ್ಪ ಅಂದರೆ ಅದೇನು ಟೈಮಿಂಗ್ಸ್ ಏನಿಲ್ವಲ್ಲ ಅದಕ್ಕೆ, ಹಂಗಾಗಿ ಒಂದು ಟೈಮ್ ಹೋಗಿ ನೋಡ್ಕೋಬೋದು ಅಷ್ಟೇ ಅದು. ಓಕೆ, ಅಂದರೆ ಕಂಪ್ನಿ ಬೆಳೆಸೋದು ಕಷ್ಟದ ಕ್ರಿಯೆ. ಹೌದು ಸರ್, ತುಂಬ ಕಷ್ಟಪಡಬೇಕು, ಜನಗಳ ಜೊತೆ ಮಾತಾಡಬೇಕು, ಬಿಸ್ನೆಸ್ ಡೆವಲಪ್ ಮಾಡಬೇಕು, ತುಂಬ ಕಷ್ಟ ಇದೆ ಸರ್ ಅಲ್ವಾ? ಜೊತೆಗೆ ವ್ಯವಸಾಯ ಮಾಡಬೇಕು, ಇನ್ನು ನಿಮ್ದೊಂದು ವೃತ್ತಿನೂ ಮಾಡಬೇಕು. ಹೌದು ಸರ್. ಸಮಯ ಹೊಂದಿಸ್ಕೊಂಡು ಮಾಡ್ತಾ ಇದ್ದೀರಿ ಅಲ್ವಾ? ಭಾಳ ಕನಸುಗಳಿದೆ, ಇನ್ನೂ ಏನೇನೋ ಮಾಡಬೇಕು ಅಂತ. ತುಂಬಾನೇ ಇದೆ ಸರ್, ತುಂಬಾನೇ ಇದೆ. ವ್ಯವಸಾಯದಲ್ಲೂ ಏನಾದ್ರು ಮಾಡಬೇಕು ಅಂತ ಏನು ಕನಸುಗಳಿಲ್ವಾ ಆ ಥರ? ನಿಮ್ಗಿರೋ ಜಮೀನಿನಲ್ಲಿ ಒಂದಷ್ಟು ಮರ ಗಿಡ ಬೆಳಿಬೇಕು. ತುಂಬಾನೇ ಇದೆ ಸರ್, ತುಂಬಾನೇ ಇದೆ, ತುಂಬಾನೇ ಇದೆ ಸರ್. ಹೇಳಿ, ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಸರ್ ನಂದು 3 ಎಕರೆ ಫ್ಲ್ಯಾಟ್ ಇದೆ, 3.5 ಎಕರೆ ಬರುತ್ತೆ. ಅದರಲ್ಲೇ ಎಲ್ಲ ಈಗ ಸಮಗ್ರ ಕೃಷಿ ಮಾಡಿ ಅದ್ರಲ್ಲಿ ಅಲ್ಲೇ ತೊಡಗಿಸ್ಕೋಬೇಕು ಜಾಸ್ತಿ ಹೊತ್ತು ಅಂತ ಅಂದ್ಕೊಂಡಿದ್ದೀನಿ ಸರ್. ಅದೇ ದಾವಣಗೆರೆ ತೋಟ ನೋಡಿದ್ರಲ್ಲ, ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಅಲ್ವಾ? ಒಂದೇ ಜಾಗದಲ್ಲಿ ಇದೆಯಾ? ಮೇಕೆ, ಕೋಳಿ, ಮೀನು, ಈ ಥರ ಎಲ್ಲ ಒಂದು ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ಸರ್. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸರ್, ಅದನ್ನು ಮಾಡಲ್ವಾ ಅಂತ ಅಂದ್ಕೊಂಡಿದ್ದೀನಿ. ರೇಡಿಯೋ ಕಿಸಾನ್ ದಿನದ ಪ್ರಯುಕ್ತ ಇದೇ ತಿಂಗಳ 14ರಂದು ಶುಕ್ರವಾರ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ವೇದ ಕೃಷಿ ಕುರಿತ 1 ದಿನದ ಕಾರ್ಯಾಗಾರವನ್ನು ಏರ್ಪಾಡು ಮಾಡಲಾಗಿದೆ. ಆಯ್ದ 150 ಜನರಿಗೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಆಸಕ್ತರು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಪತ್ರದಲ್ಲಿ ಬರೆದು ನಿಲಯ ನಿರ್ದೇಶಕರು, ಕೃಷಿರಂಗ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 20 ಇಲ್ಲಿಗೆ ಕಳುಹಿಸಬಹುದು. ಅಥವಾ FMAR mysore@gmail.comಗೆ ಇಮೇಲ್ ಕಳುಹಿಸಬಹುದು. ಅಥವಾ 9480056960. ಮತ್ತೊಮ್ಮೆ ಕೇಳಿ, 9480056960 ಈ ಮೊಬೈಲ್ ಸಂಖ್ಯೆಗೆ ಸಂದೇಶ ಕಳುಹಿಸಬಹುದು. ನೆನಪಿಡಿ, ಇದೇ 14ರಂದು ಶುಕ್ರವಾರ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ವೇದ ಕೃಷಿ ಕುರಿತ ಕಾರ್ಯಾಗಾರ ನಡೆಯಲಿದೆ. ಆಸಕ್ತರು ಕೂಡಲೇ ನಿಮ್ಮ ಹೆಸರನ್ನು ನೋಂದಾಯಿಸಿ. ಒಳ್ಳೆಯದಪ್ಪ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ ಹೇಳ್ತೀನಿ ಸರ್. ಹೇಳಿ ದಯಮಾಡಿ. 99453231. ಇನ್ನೊಮ್ಮೆ ಹೇಳ್ತೀರಾ? 99453231. ಇನ್ನೂ ಒಂದು ಸರಿ ಹೇಳ್ಬಿಡಿ. 99453231. ಒಳ್ಳೆಯದು ಗೋಪಾಲ್ ಅವರೇ, ಇದುವರೆಗೂ ಕೂಡ ವ್ಯವಸಾಯದ ನಿಮ್ಮ ಅನುಭವಗಳನ್ನು, ಕಂಪನಿ ಕಟ್ಟಿದ ನಿಮ್ಮ ಅನುಭವಗಳನ್ನು ಭಾಳ ಸೊಗಸಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ವಂದನೆಗಳು. ನಮಸ್ಕಾರ. ನಮಸ್ತೆ ಸರ್.